ಈ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಗಾಳಿ ಇದೆ, ಇದೆಯಾ? ಇದೆ. ಆದರೆ ನಾವು ಮೂಗು ಮುಚ್ಕೊಂಡ್ರೆ ನಮಗೆ ತೊಂದರೆ ಆಗುತ್ತೆ. ನಮ್ಮ ಒಳಗಡೆ ಉಸಿರಾಟದ ಸಿಸ್ಟಮ್ ಇನ್ಫೆಕ್ಷನ್ಗೆ ಒಳಗಾದರೆ ನಮಗೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಗಾಳಿ ಇಲ್ಲದೆ ಸತ್ತಿದ್ದಲ್ಲ, ಉಸಿರಾಡ್ಲಿಕ್ಕೆ ಆಗದೆ ಸತ್ತಿದ್ದು. ಸೊ ಎಷ್ಟೋ ಜನ ದೇವರು ಇಲ್ಲದೆ ಹಾಳಾಗಿ ಹೋಗಿಲ್ಲ, ಆ ದೇವ್ರನ್ನ ಕಾಣ್ದೇನೆ, ವಿಶ್ವಾಸ ಇಡ್ದೇನೆ ಜೀವನ ಹಾಳು ಮಾಡ್ಕೊಂಡಿದ್ದೀವಿ. ಆದ್ದರಿಂದ ನಾವು ಪ್ರಾರ್ಥಿಸೋಣ, ಆಸೆ ಪಡೋಣ. ಖಂಡಿತವಾಗಲೂ ನಮ್ಮ ಆಸೆಯನ್ನು, ನಮ್ಮ ಹೃದಯವನ್ನು ನೋಡುವಂಥ ದೇವರು ನಮಗೆ ವಿಶ್ವಾಸವನ್ನು ಕೊಡ್ತಾರೆ. ವಿಶ್ವಾಸದಿಂದ ನಾವು ಜೀವಿಸಲಿಕ್ಕೆ ಬೇಕಾದಂಥ ವಾಕ್ಯಗಳನ್ನು ಕೂಡ ದೇವರು ನಮಗೆ ಕೊಡ್ತಾರೆ. ನೋಡಿ, ದೇವರು ನೇರವಾಗಿ ಇಳಿದು ಬಂದು ಯಾರಿಗೂ ಏನು ಮಾಡಲ್ಲ. ದೇವರು ಕೆಲಸ ಮಾಡೋದು ಅವರು ಸೃಷ್ಟಿ ಮಾಡಿದ ಮನುಷ್ಯನ ಮುಖಾಂತರ. ಆದ್ದರಿಂದನೇ ದೇವರು ನಮ್ಮನ್ನು ರಕ್ಷಣೆ ಮಾಡಬೇಕಾದರೂ ಕೂಡ ಮನುಷ್ಯನಾಗಿ ಬಂದು ಮನುಷ್ಯನ ಮುಖಾಂತರ ನಮ್ಮನ್ನು ರಕ್ಷಿಸಿದರು. ಆ ಮನುಷ್ಯನ ಹೆಸರು ನಮಗೆಲ್ರಿಗೂ ಗೊತ್ತಿರ್ಬೋದು. ಏನು? ಜೀಸಸ್ ಕ್ರೈಸ್ಟ್ ಅಲ್ವಾ? ಯೇಸು ಕ್ರಿಸ್ತರು. ದೇವರು ಮನುಷ್ಯನನ್ನು ರಕ್ಷಿಸಿದ್ದು ಒಂದು ದೊಡ್ಡ ಕಾರ್ಯ, ಶ್ರೇಷ್ಠವಾದ ಕಾರ್ಯ. ದೇವರು ಮನುಕುಲಕ್ಕೆ ಮಾಡಿರುವ ಅತಿ ದೊಡ್ಡ ಉಪಕಾರ ಅಂದರೆ ಸಾಲ್ವೇಷನ್, ಮನುಷ್ಯನ ರಕ್ಷಣೆ. ಅದಕ್ಕಿಂತ ದೊಡ್ಡ ಕಾರ್ಯ ಯಾವುದೂ ಇಲ್ಲ, ಅದಕ್ಕಿಂತ ಶ್ರೇಷ್ಠವಾದ ಕಾರ್ಯನೂ ಯಾವುದೂ ಇಲ್ಲ. ಅದರ ಒಂದು ಫಲ ನಾವು ಪಡ್ಕೋಬೇಕಷ್ಟೇ. ಎಷ್ಟೋ ಜನ ಅದನ್ನು ಪಡ್ಕೊಳ್ಳಿಲ್ಲ. ಅದೊಂದು ದೊಡ್ಡ ದೌರ್ಭಾಗ್ಯ. ಅದು ಯಾವ ರೀತಿ ಆಗುತ್ತೆ ಅಂದರೆ, ಮನೆಯಲ್ಲಿ ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿದು ಕೂಡಿಸಿಡ್ತಾರೆ. ಅದು ಮಕ್ಕಳಿಗೆ ಅಂತ ಕೂಡಿಸಿಡ್ತಾರೆ. ಆದರೆ ಮಕ್ಕಳು ಅಪ್ಪ ಅಮ್ಮ ದುಡಿದು ಸಂಪಾದನೆ ಮಾಡಿ ಕೂಡಿಸಿಟ್ಟಿರ್ತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ಏನು ಪ್ರಯೋಜನ ಇಲ್ಲ. ಅದು ಗೊತ್ತಿಲ್ಲದೇ ಇದ್ದರೆ ಅವರು ಭಿಕ್ಷುಕರಾಗುವ ಸಾಧ್ಯತೆ ಕೂಡ ಇದೆ, ಕಳ್ಳರಾಗುವ ಸಾಧ್ಯತೆ ಕೂಡ ಇದೆ, ಮೋಸಗಾರರಾಗುವ ಸಾಧ್ಯತೆ ಕೂಡ ಇದೆ. ಆದರೆ ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಇಷ್ಟೊಂದು ಮಾಡಿಟ್ಟಿದ್ದಾರೆ. ನಾವಿದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ, ಒಳ್ಳೆ ರೀತಿಯಲ್ಲಿ ಸಂತೋಷವಾಗಿ ಬದುಕೋಣ ಅಂತ ನಾವು ಬುದ್ಧಿವಂತಿಕೆ ಉಪಯೋಗಿಸಿ ಮಾಡಿಟ್ಟಿರ್ತಕ್ಕಂಥದ್ದನ್ನು ನಾವು ಎಂಜಾಯ್ ಮಾಡಬೇಕು. ಆದರೆ ಅದು ಗೊತ್ತಿಲ್ಲದೇ ಇದ್ದರೆ ನಮ್ಮಪ್ಪ ಅಮ್ಮ ನಮಗೋಸ್ಕರ ಎಷ್ಟು ಕಷ್ಟಪಟ್ಟು ಏನೆಲ್ಲ ಸಂಪಾದನೆ ಮಾಡಿಟ್ಟಿದ್ದಾರೆ ಅಂತ ಗೊತ್ತಾಗದೆ ಹೋದರೆ, ಗೊತ್ತೇ ಆಗಿಲ್ಲ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್, ಅವರಪ್ಪ ಅಮ್ಮ ಅವನಿಗೋಸ್ಕರ ಒಂದು 500 ಕೋಟಿ ಸಂಪಾದನೆ ಮಾಡಿ ಇಟ್ಟಿರ್ತಾರೆ. ಆದರೆ ಅವನಿಗೆ ಗೊತ್ತೇ ಇಲ್ಲ, ಅಪ್ಪ ಅಮ್ಮ ಸತ್ತೋದ್ರು. ಇವನು ಪಾಕೆಟಲ್ಲಿ ₹1 ಇಲ್ಲ. ಅವನು ಕಷ್ಟಪಟ್ಟು ದುಡಿಬೇಕು, ಇಲ್ಲ ಕಳ್ತನ ಮಾಡಬೇಕು, ಇಲ್ಲ ಮೋಸ ಮಾಡಬೇಕು, ಇಲ್ಲ ಹಾಗೆ ಉಪವಾಸ ಬಿದ್ದು ಸಾಯಬೇಕು, ಇಲ್ಲ ಭಿಕ್ಷೆ ಬೇಡಬೇಕು. ಇದಕ್ಕೆಲ್ಲ ಕಾರಣ ಏನು? ಅಪ್ಪ ನನಗೋಸ್ಕರ ಏನು ಮಾಡಿಟ್ಟಿದ್ದಾರೆ ಅಂತ, ಎಷ್ಟು ಮಾಡಿಟ್ಟಿದ್ದಾರೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದಂಥ ಅಪ್ಪ, ಸೃಷ್ಟಿಕರ್ತನಾದ ದೇವರು ಅವರ ಮಕ್ಕಳಾಗಿರ್ತಕ್ಕಂಥ ನಮ್ಮೊಬ್ಬೊಬ್ಬರಿಗೋಸ್ಕರ ಏನು ಮಾಡಿದ್ದಾರೆ ಅನ್ನೋದು ನಮಗೆ ನಿಜವಾಗಲೂ ಗೊತ್ತಿಲ್ಲ. ಏನು ಮಾಡಿದ್ದಾರೆ ಅಂದರೆ, ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಆ ರಕ್ಷಣೆ ನಮಗೆ ಅರ್ಥ ಆಗದೇ ಇದ್ದರೆ ನಮ್ಮ ಜೀವನ ಇದೆ ಅಲ್ವಾ, ನರಕದ ಥರ, ಒಂದು ರೀತಿ ಪ್ರಾಣಿಗಳ ಥರ ನಾವು ಬದುಕ್ತೀವಿ. ಪ್ರಾಣಿಗಳು ಹೇಗೋ ಹಾಗೆ ನಾವು ಇರ್ತೀವಿ, ಬೇರೆ ಏನು ದೊಡ್ಡ ವ್ಯತ್ಯಾಸ ಇರೋದಿಲ್ಲ. ಅದರಿಂದ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ನಮಗೆ ತಿಳ್ಕೊಬೇಕಾಗಿರೋದೇನು ಅಂದರೆ, ದೇವರು ಯಾರು ಅನ್ನೋ ತಿಳ್ಕೊಬೇಕು. ಇಲ್ಲ ಅಂದರೆ ಅದೊಂದು ಅವಮಾನ. ಈಗ ನಿಮಗೆ ಯಾರಾದರೂ ಕೇಳ್ತಾರೆ, ನಿಮ್ಮ ಅಪ್ಪ ಯಾರು ಅಂತ ಕೇಳುವಾಗ, ಅಥವಾ ನಿಮ್ಮ ಅಮ್ಮ ಯಾರು ಅಂತ ಕೇಳುವಾಗ, ನೀವು ಯಾರ್ಯಾರನ್ನು ತೋರಿಸಿ ಇವ್ರು ನಮ್ಮ ಅಪ್ಪ, ಇವ್ರು ನಮ್ಮ ಅಮ್ಮ, ಇವ್ರ ಅಪ್ಪ ಇರ್ಬೋದು, ಇವರು ನಮ್ಮ ಅಪ್ಪನ ಥರನೇ, ಈ ಥರ ಹೇಳಲ್ಲ. ಇವನೇ ನಮ್ಮಪ್ಪ, ಇವಳೇ ನಮ್ಮಮ್ಮ, ಸ್ಪೆಸಿಫಿಕ್ಕಾಗಿ ಹೇಳ್ತೀರಿ. ಹೇಳ್ತೀರಾ? ಹೇಳ್ತೀರಿ.
ಯಾಕೆ ಅಂದರೆ ನಿಮಗೊಂದು ಗ್ಯಾರಂಟಿ ಇರುತ್ತೆ. ನಿಮ್ಮ ಹೃದಯದಲ್ಲಿ 100% ಗ್ಯಾರಂಟಿ ಇರುತ್ತೆ, ಇವರೇ ನಮ್ಮ ಅಪ್ಪ, ಇವರೇ ನಮ್ಮಮ್ಮ ಅಂತ ಗ್ಯಾರಂಟಿ ಇರೋದ್ರಿಂದ ನೀವೇನು ಮಾಡ್ತೀರಿ, ಯಾವುದೇ ಡೌಟ್ ಇಲ್ಲದೆ, ಕನ್ಫ್ಯೂಷನ್ ಇಲ್ಲದೆ, ಗೊಂದಲ ಇಲ್ಲದೆ ಇವರೇ ನನ್ನಪ್ಪ ಅಂತ ಧೈರ್ಯವಾಗಿ ಹೇಳ್ತೀರಿ. 100 ಜನ ಅಪ್ಪಂದರಲ್ಲ, 1000 ಜನ ಅಪ್ಪಂದರಲ್ಲ, 10,000 ಅಪ್ಪಂದರನ್ನ ಅಲ್ಲಿ ನಿಲ್ಲಿಸಿದ್ರು ನಿನ್ನಪ್ಪ ಯಾರು ಕೇಳಿದರೆ ನೀನು ಒಬ್ಬರನ್ನ ಮಾತ್ರ ತೋರಿಸ್ತೀಯ. ಇಷ್ಟು ಜನ ಇದ್ದಾರಲ್ಲ, ಇದ್ರಲ್ಲಿ ನನ್ನಪ್ಪ ಯಾರು ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ 5ನೇ ಲೈನ್ನಲ್ಲಿ 5ನೇ ನಿಂತ್ಕೊಂಡಿದ್ದಾರಲ್ಲ, ಅವರೇ ನನ್ನಪ್ಪ. ಇಲ್ಲದೆ ಇದ್ದರೆ ಒಂದು 100 ಜನರಲ್ಲಿ ಯಾರೊಬ್ಬರು ಮಾತಾಡ್ತಾರೆ, ಆ ಸ್ವರ ನೀನು ಗುರುತಿಸಿ ಹೇಳಲಿಕ್ಕಾಗುತ್ತೆ ಇವನೇ ನನ್ನಪ್ಪ ಅಂತ. ಇಲ್ಲಾಂದ್ರೆ ನೀನೆಂಥ ಮಗ ಅಲ್ವಾ, ಒಂದು ರೀತಿ ನಾಚಿಕೆಗೇಡು. ಈಗ ಈ ಪ್ರಪಂಚದಲ್ಲಿ ಎಷ್ಟೋ ಮನುಷ್ಯರಿದ್ದಾರೆ, ಎಷ್ಟೋ ಜಾತಿ ಧರ್ಮ ಇದೆ, ಎಷ್ಟೋ ದೇವರುಗಳು ಇದೆ, ಇದ್ಕೊಳ್ಳಿ ಬಿಡಿ. ಆದರೆ ನಿನಗೆ ಗೊತ್ತಾಗಬೇಕು ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಯಾರು ಅಂತ. 10,000 ದೇವರಿದ್ದಾರೆ, ಇದರಲ್ಲಿ ಯಾರಪ್ಪ ನಾನು ಆರಾಧನೆ ಮಾಡಿ, ಆ ಥರ ಆಗಬಾರ್ದು. ಯು ಮಸ್ಟ್ ನೋ ಹೂ ಈಸ್ ಯುವರ್ ಗಾಡ್. 100 ಜನ ಅಪ್ಪಂದ್ರನ್ನ ನಿಲ್ಲಿಸಿ, ಇಲ್ಲ ಗಂಡಂದ್ರನ್ನ ನಿಲ್ಲಿಸಿ, ಇದರಲ್ಲಿ ನಿನ್ನವನು ಯಾರು, ನಿನ್ನವಳು ಯಾರು ಅಂತ ಕೇಳುವಾಗ ನಿನಗೆ ತೋರಿಸಿ ಹೇಳಲಿಕ್ಕಾಗುತ್ತೆ ಇವರೇ ಅಂತ. ಆದರೆ ಸಾವಿರಾರು ಕೋಟ್ಯಾಂತರ ದೇವರುಗಳನ್ನ ಮುಂದೆ ನಿಲ್ಲಿಸಿ ಇದರಲ್ಲಿ ನಿನ್ನ ದೇವರು ಯಾರು ಅಂತ ಹೇಳುವಾಗ 10 ಜನನ ತೋರಿಸಿದರೆ 10 ಅಪ್ಪಂದ್ರನ್ನ ತೋರಿಸ್ದಂಗಾಯ್ತು, ಇಲ್ಲ 10 ಗಂಡಂದ್ರನ್ನ ತೋರಿಸ್ದಂಗಾಯ್ತು. ಯಾರೊಬ್ಬರೇ ತಾನೇ ಇರಬೇಕು. ಆ ಒಬ್ಬರೇ ದೇವರು, ಸೃಷ್ಟಿಕರ್ತನಂದ ದೇವರು ಯಾರು ಅಂತ ನೀನು ಮೊದಲು ಕಂಡುಹಿಡಿಬೇಕು. ಸುಮ್ಮನೆ ಅಲ್ಲಿ ದೇವರಿದ್ದಾರೆ, ಇಲ್ಲಿ ದೇವರಿದ್ದಾರೆ, ಅವ್ರು ಇರ್ಬೋದು ದೇವರು, ಇವರು ಇರ್ಬೋದು ದೇವರು, ಬೇಡ. ನಮ್ಮ ತಂದೆ ತಾಯಿ ವಿಷಯದಲ್ಲೂ ಅವ್ರು ನಮ್ಮ ಅಪ್ಪ ಅಮ್ಮ ಇರ್ಬೋದು, ಇವ್ರು ನಮ್ಮ ಅಪ್ಪ ಅಮ್ಮ ಇರ್ಬೋದು, ಯಾಕಂದರೆ ಇವರು ಒಳ್ಳೆ ಊಟ ಕೊಟ್ಟಿದ್ದಾರೆ ಅದಕ್ಕೆ ಇವರು ಒಳ್ಳೆ ಅಪ್ಪ ಅಮ್ಮ. ನೋ, ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಹೊಡೆದ್ರು ಬಡಿದ್ರು, ಊಟ ಕೊಡದೇ ಇದ್ದರು, ಎಣ್ಣೆ ಹಾಕ್ಕೊಂಡು ಬಂದು ನಿಮಗೆ ಹೊಡೆದ್ರು, ಇನ್ನೊಬ್ಬನ ಅಪ್ಪ ಅಮ್ಮ ಅಂತ ಕರೆಯೋದಿಲ್ಲ. ನಿಮ್ಮ ಅಪ್ಪ ಅಮ್ಮನೇ ನಿಮ್ಮ ಅಪ್ಪ ಅಮ್ಮ. ಯಾಕೆ ನಿಮಗೆ ಗ್ಯಾರಂಟಿ ಇರುತ್ತೆ. ದೇವರ ವಿಷಯದಲ್ಲೂ ಅದೇ ಗ್ಯಾರಂಟಿ ಎಲ್ಲ ಮನುಷ್ಯರಿಗೂ ಇರಬೇಕು. ನಾನು ಹೇಳ್ತಾ ಇಲ್ಲ 100 ದೇವರಿದ್ದಾರೆ 1000 ದೇವರಿದ್ದಾರೆ ಅಂತ. ದೇವರೊಬ್ಬರೇ ಇರೋದು, ಆದರೆ ಮನುಷ್ಯ ಮಾಡಿಕೊಂಡಿದ್ದ ದೇವರು ಸಾವಿರಾರಿದೆ. ಜಾತಿ ಧರ್ಮ ದೇವರು ಇದೆಲ್ಲ ಯಾರು ಮಾಡಿಕೊಂಡಿದ್ದು? 2 ರೀತಿಯ ದೇವರುಗಳಿದ್ದಾರೆ. ಒಂದು ಮನುಷ್ಯನ ಮಾಡಿದ ದೇವರು, ಗಾಡ್ ಹೂ ಕ್ರಿಯೇಟೆಡ್ ಮ್ಯಾನ್ಕೈಂಡ್ ಆ್ಯಂಡ್ ಎವ್ರಿಥಿಂಗ್. ಇನ್ನೊಂದು ಗುಂಪಿನ ದೇವರಿದ್ದಾರೆ, ಮನುಷ್ಯ ಮಾಡಿರುವ ದೇವರು, ಗಾಡ್ ಕ್ರಿಯೇಟೆಡ್ ಬೈ ಮ್ಯಾನ್, ಮನುಷ್ಯ ಮಾಡಿಕೊಂಡಿರ್ತಕ್ಕಂಥ ದೇವರು. ಅದು ಅದರಷ್ಟು ಫೂಲಿಶ್ನೆಸ್ ಬೇರೆ ಯಾವುದೂ ಇಲ್ಲ ಅಂತ ನನಗನ್ಸುತ್ತೆ. ಯಾವ ಥರ ಅಂದರೆ, ನಿಮ್ಮ ಅಪ್ಪನ ತೋರಿಸ್ಬಿಟ್ಟು ನೀವು ಹೇಳ್ತೀರಿ ಇವ್ರನ್ನ ಹುಟ್ಟಿಸಿದ್ದು ನಾನೇ ಅಂತ. ನಿಮ್ಮ ಅಪ್ಪ ಅಮ್ಮನ ತೋರಿಸ್ಬಿಟ್ಟು ಇವ್ರು ನಮ್ಮ ಅಪ್ಪ ಅಮ್ಮ, ಇವ್ರನ್ನೇ ನಾನೇ ಹುಟ್ಟಿಸಿದ್ದು ಅಂತ ಕೇಳಿಸ್ಕೊಳ್ಳುವಾಗ ಹೇಗೆ ಅನಿಸುತ್ತೆ? ತುಂಬ ಚೆನ್ನಾಗಿದೆಯಾ? ಅಸಹ್ಯ ಅನಿಸುತ್ತಲ್ವಾ? ಅಪ್ಪ ಅಮ್ಮ ನಮಗೆ ಜನ್ಮ ಕೊಟ್ಟಿದ್ದಾರೆ ಅಂದರೆ ಒಪ್ಕೊಳ್ಬೋದು, ನ್ಯಾಯವಾಗಿರುತ್ತೆ, ಡೀಸೆಂಟ್ ಆಗಿರುತ್ತೆ. ನಾನೇ ಹುಟ್ಟಿಸಿದ್ದು ನಮ್ಮ ಅಪ್ಪ ಅಮ್ಮನ ಅಂದರೆ ಅಸಹ್ಯವಾಗಿರುತ್ತೆ. ಅದೇ ರೀತಿ ನಾವು ಒಂದೊಂದು ದೇವ್ರನ್ನ ಮಾಡ್ಕೊಂಡಿದ್ದು ದೇವರು, ನಾವು ಮಾಡ್ಕೊಂಡಿರೋ ದೇವರು ಅಂತ. ನಮ್ಮ ದೇವರು ಇದು, ನಮ್ಮ ದೇವರು, ನಾವು ಮಾಡ್ಕೊಂಡಿದ್ದ ದೇವರು. ನಿನ್ನನ್ನು ಮಾಡಿದ ದೇವರು ಯಾರು? ಹಾಗಾದ್ರೆ ಯಾರಾದರೂ ಇರ್ತಾರಾ? ಅವ್ರು ಯಾವ ಧರ್ಮದಲ್ಲಿರ್ತಾರೆ? ಅವ್ರು ಯಾವ ಜಾತಿಯಲ್ಲಿರ್ತಾರೆ? ಅವ್ರು ಯಾವ ಊರಲ್ಲಿರ್ತಾರೆ? ಫಸ್ಟ್ ಆಫ್ ಆಲ್ ದೇವರಿಗೆ ಜಾತಿ ಇಲ್ಲ, ಆಯಿತಾ? ದೇವರಿಗೆ ಯಾವುದು ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ. ಇನ್ನು ಹೇಳಬೇಕಂದ್ರೆ ಆಕಾರನೇ ಇಲ್ಲ, ನಿರಾಕಾರ. ಆದರೆ ನಾವು ಮನುಷ್ಯರಾಗಿರೋದ್ರಿಂದ ನಮಗೊಂದು ಆಕಾರ ಬೇಕು. ಇಲ್ಲ ಅಂದರೆ ನಮಗೆ ತುಂಬ ಕಷ್ಟ, ಬೇಜಾರು, ಏನೋ ಒಂಥರ.
ನಮಗೆ ಮನುಷ್ಯರನ್ನ ಮೃಗಗಳನ್ನ ಎಲ್ಲ ನೋಡಿ ಮುಟ್ಟಿ ನೋಡಿ ಮಾತಾಡಿಸಿ ನಾವು ದೇವ್ರನ್ನ ಇದೇ ಥರನೇ ಮಾಡಿಬಿಟ್ಟಿದ್ವಿ. ಮೃಗದ ಥರ, ಮನುಷ್ಯನ ಥರ, ಗೊಂಬೆ ಥರ ಎಲ್ಲ ಮಾಡಿ ನಮಗೇನಾದರೂ ಮುಟ್ತಾ ಇರಬೇಕು. ಮುಟ್ತಾ ಇದ್ರೇ ಒಂದು ಮಜಾ. ಕರೆಕ್ಟಾ? ಹಾಂ, ಆ ಮಜಾನೇ ನಮ್ಮನ್ನು ಹಾಳು ಮಾಡೋದು. ದೇವರು ನಿರಾಕಾರ, ದೇವರು ಆತ್ಮರೂಪಿ, ದೇವರು ಆತ್ಮಸ್ವರೂಪಿ, ನಿರಾಕಾರ, ಸೃಷ್ಟಿಕರ್ತ. ಆತ ಎಲ್ಲವನ್ನು ಸೃಷ್ಟಿ ಮಾಡ್ದ. ಆ ದೇವರನ್ನು ನಾವು ಅರಿತ್ಕೋಬೇಕು. ಎಲ್ಲಿ ಹೋಗೋದು ಅರಿತ್ಕೊಳ್ಳಿಕ್ಕೀಗ ನಮ್ಮ ಜೀವನದಲ್ಲಿ ಇವತ್ತು ನೋಡಿ, ನಮ್ಮ ಜೀವಿತಗಳಲ್ಲಿ ಇವತ್ತು ಮನುಷ್ಯ ಎಷ್ಟೊಂದು ಒದ್ದಾಡ್ತಾ ಇದ್ದಾನೆ ಗೊತ್ತಾ? ಬದುಕಲಿಕ್ಕೆ ಅನ್ನೋದಕ್ಕಿಂತ ಸರ್ವೈವ್ ಆಗಲಿಕ್ಕೆ. ಈ ಪ್ರಪಂಚದಲ್ಲಿ ಎಷ್ಟು ದಿನ ನಾವು ಉಳಿತೀವಿ ಅಂತ ಯಾರಿಗೂ ಗ್ಯಾರಂಟಿ ಇಲ್ಲ. ಕೆಲವರು ಹೇಳ್ತಾರೆ, ಡಾಕ್ಟ್ರ್ ಹೇಳಿದರು 6 ತಿಂಗಳು ಉಳಿತಾರೆ ಅಂತ, ಅದಾದಮೇಲೆ 6 ವರ್ಷ ಬದುಕ್ತಾರೆ. ಇನ್ನು ಕೆಲವ್ರ ವಿಷಯದಲ್ಲಿ ಡಾಕ್ಟ್ರ್ ಹೇಳ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದಾನೆ, ಮನೆ ಕರ್ಕೊಂಡೋಗಿ ಅಂತ, ಹೋಗೋ ದಾರಿಯಲ್ಲಿ ಸತ್ತೋಗ್ಬಿಡ್ತಾನೆ. ನೋ ಗ್ಯಾರಂಟಿ, ಯಾರಿಗೂ ಗ್ಯಾರಂಟಿ ಇಲ್ಲ. ನಿಮಗೂ ಗ್ಯಾರಂಟಿ ಇಲ್ಲ, ನನಗೂ ಗ್ಯಾರಂಟಿ ಇಲ್ಲ ನಾವು ಎಷ್ಟು ವರ್ಷ ಈ ಭೂಮಿ ಮೇಲೆ ಬದುಕ್ತೀವಿ ಅಂತ. ನಾಳೆ ಏನಾಗುತ್ತೆ ಇನ್ನೋ ಹೂ ನೋಸ್. ಇವತ್ತಿಲ್ಲಿ ಕೂತ್ಕೊಂಡಿದ್ದೀವಿ, ನಿಂತ್ಕೊಂಡಿದ್ದೀವಿ, ನಾಳೆ ಏನಾಗುತ್ತೆ ಬೆಳಕರಿದ್ರೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಿಮಗೆ ಎಷ್ಟು ಜನಕ್ಕೊಂದು ಎಕ್ಸ್ಪೆಕ್ಟೇಷನ್ ಇತ್ತು 2019 ಕೊರೋನಾ ವೈರಸ್ ಅಂತ ಬರುತ್ತೆ ಅಂತ? ಕೈ ಎತ್ತಿ ನೋಡೋಣ. ವಿಜ್ಞಾನಿಗಳು, ಜ್ಞಾನಿಗಳು, ಮೇಧಾವಿಗಳು, ಸೈಂಟಿಸ್ಟ್, ಫ್ಯೂಚರ್ ಬಗ್ಗೆ ಹೇಳುವವರು. ಇವತ್ತು ನೀವು ನೋಡಿರ್ಬೋದು, ಯೂಟ್ಯೂಬಲ್ಲೆಲ್ಲ ಕೇಳಿಸ್ಕೊಂಡಿರ್ತೀರ, ಪ್ರವಾದಿಗಳು ಅಂತ, ಭವಿಷ್ಯ ಹೇಳುವವರು. ನಿಮ್ಮದು ಭವಿಷ್ಯ ಎಲ್ಲ ಹೇಳ್ತಾರೆ. ಬೇಕಾದರೆ ನೀವು ನಾಳೆ ಏನಾಗ್ತೀರಿ, ಎಲ್ಲಿ ಹೋಗ್ತೀರಿ, ಫ್ಲೈಟಲ್ಲಿ ಹೋಗ್ತೀರಾ, ಬಸ್ಸಲ್ಲಿ ಹೋಗ್ತೀರಾ, ಟ್ರೈನಲ್ಲಿ ಹೋಗ್ತೀರಾ, ಗಂಡು ಮಗು ಆಗುತ್ತಾ, ಹೆಣ್ಮಗು ಆಗುತ್ತಾ, ಅದೆಲ್ಲ ಹೇಳ್ತಾರೆ. ಕೆಲವರು ಕೇಳಿದರು, ಈ ಥರ ಎಲ್ಲ ಪ್ರವಾದನೆ ಮಾಡ್ತಾರಲ್ಲ, ಕೊರೋನಾ ಬರುತ್ತೆ ಅಂತ ಯಾಕೆ ಯಾರಿಗೂ ಹೇಳೋಕ್ಕಾಗಿಲ್ಲ ಕರೆಕ್ಟಾಗಿ ಅಂತ? ಎಲ್ಲ ಕರೆಕ್ಟಾಗಿ ಹೇಳ್ಬಿಟ್ರೆ ಅವ್ರನ್ನ ದೇವರು ಮಾಡ್ತಾರೆ ಅಂತ ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದರಿಂದ ದೇವರು ಸರಿಯಾದ ಸಮಯಕ್ಕೆ ಕೆಲವೊಂದೆಲ್ಲ ಮಾಡ್ತಾರೆ, ಹೇಳಿ ಕೇಳಿ ಮಾಡಲ್ಲ. ಯಾರಿಗೂ ಗೊತ್ತಿರಲಿಲ್ಲ, ಯಾವ ಸೈಂಟಿಸ್ಟ್ಗೂ ಗೊತ್ತಾಗಿಲ್ಲ, ಯಾವ ಪ್ರವಾದಿಗೂ ಗೊತ್ತಾಗಿಲ್ಲ, ಯಾವ ದೊಡ್ಡ ಬೋಧಕನಿಗೂ ಗೊತ್ತಾಗಿಲ್ಲ, ದೆವ್ವ ಬಿಡಿಸೋನಿಗೂ ಗೊತ್ತಾಗಿಲ್ಲ, ಸತ್ತವ್ರನ್ನ ಎಬ್ಸೋನಿಗೂ ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಎಷ್ಟೆಷ್ಟೋ ಆಸೆಗಳು, ಕನಸುಗಳು ಎಲ್ಲ ಇಟ್ಕೊಂಡು ಎಷ್ಟೋ ಜನ ಬದುಕಿದ್ರು, ಬಾಬಾ ಸತ್ತೇ ಹೋಗ್ಬಿಟ್ರು. ಇನ್ನು ಕೆಲವರು ಸಾಯೋ ಮಟ್ಟದಲ್ಲಿದ್ದವರು ಉಳ್ಕೊಬಿಟ್ರು. ನೀವೇ ನೋಡಿರ್ತೀರ, ಅಯ್ಯೋ ಈ ಹುಡುಗ ಸಾಯೋದ್ರ ಬದಲು ಮುದುಕ ಸಾಯ್ಬೋದಾಗಿತ್ತಲ್ವ, ಇವನು ಬದುಕಿ ಭಾಳವನು, ಅವನ ಏಜ್ ಎಲ್ಲ ಮುಗಿದೋಗಿದೆ, ಭಾಳ ಮುಗಿದೋಗಿದೆ, ಅವನು ಉಳ್ಕೊಬಿಟ್ಟ, ಇವನು ಸತ್ತೋಗ್ಬಿಟ್ಟ. ನೀವ್ಯಾರು ದೇವರ ಡಿಸೈಡ್ ಮಾಡಲಿಕ್ಕೆ? ಯಾರಿಗೂ ಯಾವುದನ್ನು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಅವನು ಬದುಕಿದ್ರು ಇವನ ಥರನೇ ಮುದುಕ ಆಗ್ತಾನೆ, ತಿಂದು ಕುಡಿದು ಮಜಾ ಮಾಡಿ ಅಲ್ಲಿ ಇಲ್ಲಿ ಸುತ್ತಿ ಒಂದಿನ ಮುದುಕಾಗಿ ಅವನು ಸತ್ತೋಗ್ತಾನೆ. ಹೆಚ್ಚು ಕಡಿಮೆ ನೋಡುವಾಗ ಇಬ್ಬರು ಒಂದೇ ಕ್ಯಾಟಗರಿ. ದೇವರನ್ನ ಕಂಡ್ಕೊಂಡ ಮೇಲೆ ಆಮೇಲೆ ಏನಾದರೂ ಪರವಾಗಿಲ್ಲ. ನಿಜವಾದ ದೇವರು, ಸೃಷ್ಟಿಕರ್ತನಾದ ದೇವರನ್ನ ನಾವು ಕಂಡ್ಕೋಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಏನು ಬೇಕು ಗೊತ್ತಾ? ಬೈಬಲಲ್ಲ ಬೇಕಾಗಿರೋದು. ಮೊದಲನೇದಾಗಿ ನಮ್ಮೊಳಗಡೆ ಆಸೆ ಬೇಕು. ನನ್ನ ಹೃದಯದೊಳಗಡೆ ಒಂದು ಆಸೆ ಬರಬೇಕು. ಏನಂತ? ನನ್ನ ದೇವರು ಯಾರು? ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ದೇವರು ಯಾರು? ಇಷ್ಟೆಲ್ಲ ಮನುಷ್ಯರಿದ್ದಾರೆ ಪ್ರಪಂಚದಲ್ಲಿ, ಎಲ್ಲ ಒಂದೇ ಥರ ಇದ್ದಾರೆ. ಮನುಷ್ಯ ಯಾರು ಕೋತಿ ಥರ ಇಲ್ಲ. ಎಲ್ಲ ದೇಶದಲ್ಲೂ ಎಲ್ಲ ಊರಲ್ಲೂ ಈ ಸೈಂಟಿಸ್ಟ್ಗಳು ಸ್ವಲ್ಪ ಅವ್ರ ತಲೆಗೆ ಏನೇನೋ ಆಗಿ ಅವ್ರು ಕೆಲವು ಟೈಮ್ ಹೇಳ್ತಾರೆ ಮಂಗನಿಂದ ಮಾನವ ಅಂತ. ಏನು ಮಾಡೋದು? ಅವ್ರು ಹೇಳಿದಾಗಿಂದ ಇವತ್ತಿನ ತನಕ ಒಂದು ಮಂಗನೂ ಮಾನವ ಆಗಿದ್ದು ನಾನು ನೋಡಿಲ್ಲ. ನೀವೇನಾದರೂ ನೋಡಿದರೆ ಹೇಳಿ ಬಂದು, ಪರವಾಗಿಲ್ಲ. ಅಥವಾ ಯಾವುದೋ ಮಂಗ ಮಾನವ ಆಗ್ತಾ ಇರೋದು, ಮಾನವನ ಥರ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರೋದು ನಾನು ನೋಡಿಲ್ಲ. ಬಾಲ ಎಲ್ಲ ಚಿಕ್ಕದಾಗಿ, ಶೇಪ್ ಎಲ್ಲ ಮಂಗಂದು ಹೋಗಿ ಮನುಷ್ಯನ ಥರ ಆಗ್ತಾ ಇರೋದು ನಾನು ನೋಡಿಲ್ಲ, ಕೇಳಲೂ ಇಲ್ಲ, ನೋಡಲೂ ಇಲ್ಲ. ಆದರೂ ಮಂಗನಿಂದ ಮಾನವ ಅಂತ ಯಾವುದೋ ಒಂದು ಎವಲ್ಯೂಷನ್ ಥಿಯರಿ ಅಂತ ಹಾಕಿಬಿಟ್ಟು ನಮ್ಮನ್ನು ಮಂಗ ಮಾಡುವ ಒಂದು ಸೈಂಟಿಸ್ಟ್ಗಳು ಇದ್ದಾರೆ. ನಾವು ಸೈಂಟಿಸ್ಟ್ ಅಂದರೆ ಭಯಂಕರ ಅಂತ ನಂಬಿಡ್ತೀವಿ. ಲಾಸ್ಟಿಗೆ ಅವ್ರನ್ನೇ ಕೇಳಿ,
ಈ ಮಂಗನಿಂದ ಮಾನವ ಬಂದ. ಮಂಗ ಎಲ್ಲಿಂದ ಬಂತು ಕೇಳಿ. ಮಂಗ ಅದು ಅದು ಇದು ಇದ್ರು ಅಂತಾರೆ. ಲಾಸ್ಟಿಗೆ ಅಮೀಬಾಕ್ಕೆ ಹೋಗ್ತಾರೆ. ಅಮೀಬಾ ಎಲ್ಲಿಂದ ಬಂತು? ಅಮೀಬಾ ಎಲ್ಲಿಂದ ಬಂತು? ಅಮೀಬಾ ಅನ್ನೋದು ಜೀವ ಅಲ್ವಾ? ಆ ಜೀವ ಕೋಶ, ಅದು ಎಲ್ಲಿಂದ ಬಂತು? ಆ ಕೋಶ ಲೈಫ್. ತನ್ನಷ್ಟಕ್ಕೆ ತಾನೇ ಲೈಫ್ ಅಂತೂ ಬರಲ್ಲ, ಅದು ಹೇಳೋಕ್ಕಾಗಲ್ಲ. ಅಲ್ಲಿಗೆ ಹೋದರೆ ಅಲ್ಲಿಂದ ಆ ಕಡೆಗೆ ಇನ್ನೊಂದು ಹೋಗುತ್ತೆ, ಹೋಗಲೇಬೇಕು. ಅದು ಯಾವುದೋ ಒಂದು ಶಕ್ತಿ. ಆ ಶಕ್ತಿ ಯಾವುದು? ನೀನೇನು ಹೆಸರು ಕೊಡಬೇಡ ಆ ಶಕ್ತಿಗೆ, ಆ ಶಕ್ತಿ ಈ ಶಕ್ತಿ ಅಂತ. ಆ ಶಕ್ತಿ ಯಾರು? ನೀನು ಆಸೆ ಪಟ್ಟು ಹುಡುಕೋದಾದರೆ ಈ ಪ್ರಪಂಚವನ್ನು ನಡೆಸುತ್ತಿರುವ ಶಕ್ತಿ, ಮನುಷ್ಯನನ್ನು ಸೃಷ್ಟಿ ಮಾಡಿದ ಶಕ್ತಿ, ಕಾಲಾನುಕಾಲಕ್ಕೆ ಗುಡುಗು ಮಿಂಚು ಮಳೆ ಭರಿಸುವಂಥ ಶಕ್ತಿ ಯಾವುದೊಂದು ನೀನು ಹುಡುಕೋದಾದರೆ ಖಂಡಿತವಾಗಲೂ ಆ ಶಕ್ತಿ ಯಾರು ಅಂತ, ಅಥವಾ ಆ ದೇವರು ಯಾರು ಅಂತ ದೇವರೇ ನಿನಗೆ ಪ್ರಕಟಪಡಿಸಿ ಕೊಡ್ತಾರೆ. ನೀನು ಯಾವುದು ಜಾತಿಯಲ್ಲಿ ಹುಡ್ಕೋದು ಬೇಕಾಗಿಲ್ಲ, ಧರ್ಮದಲ್ಲಿ ಹುಡ್ಕೋದು ಬೇಕಾಗಿಲ್ಲ, ಪುಸ್ತಕದಲ್ಲಿ ಹುಡ್ಕೋದು ಬೇಕಾಗಿಲ್ಲ. ಈ ಬೈಬಲ್ನಲ್ಲಿ ಅನೇಕ ವಿಷಯಗಳಿದೆ. ನಾನು ಹೇಳೋಣ, ಏನು ಪವಿತ್ರಾತ್ಮರು ಏನು ಪ್ರೇರಣೆ ಕೊಡ್ತಾರೆ ನಾನು ಹೇಳ್ತೀನಿ. ಈ ಬೈಬಲ್ನಲ್ಲಿ ಅನೇಕ ವಿಷಯಗಳಿದೆ. ಇದರಲ್ಲಿ ಹಳೆ ಒಡಂಬಡಿಕೆ ಅಂತ ಒಂದು ಭಾಗ ಇದೆ. ಈ ಹಳೆ ಒಡಂಬಡಿಕೆಯಲ್ಲಿ ದೇವರು ಮನುಷ್ಯನಿಗೆ ಅವನ ಮುಂದೆ ಅವನ್ನ ಕರೀತಾರೆ. ಅಬ್ರಹಾಮನೇ ಬಾ ಅಂತ ಕರೀತಾರೆ. ಅಬ್ರಹಾಮ ದೇವರು ಹೇಳಿದ್ದಾರೆ ಅಂತ ತಿಳ್ಕೊಂಡು ಮನೇನ ಬಿಟ್ಟು ದೇವರು ಹೇಳಿದ ಜಾಗಕ್ಕೆ ಹೋಗ್ತಾನೆ. ಅಬ್ರಹಾಮನಿಗೆ ಏನಾದರೂ ಕಾಣಿಸ್ತಂತ ಬೈಬಲಲ್ಲಿ ಇದೆಯಾ ಕೇಳಿದರೆ ಇಲ್ಲ. ಅಬ್ರಹಾಮನ ಮುಂದೆ ಏನೋ ಒಂದು ಬೆಳಕು ಹೋಯಿತು, ಆ ಬೆಳಕಿನ ಹಿಂದೆ ಅಬ್ರಹಾಮ ಹೋದ? ಇಲ್ಲ. ಏನೋ ಒಂದು ಗಾಳಿ ಥರ ಹೋದಂಗಾಯಿತು, ಅಬ್ರಹಾಮ ಗಾಳಿ ಥರ ಹೋಗೋದನ್ನು ನೋಡ್ಕೊಂಡು ಹೋದ? ಅದು ಇಲ್ಲ. ಹೇಗೆ ಹೋದ? ಹೇಗೆ ಹೋದ ಅಂದರೆ, ದೇವ್ರನ್ನ ನೀನು ಹುಡುಕುವಾಗ ದೇವರು ಯಾರು ಅಂತ ದೇವರು ನಿನಗೆ ಪ್ರಕಟಪಡಿಸಿ ಕೊಡ್ತಾರೆ. ವೆನ್ ಯು ಟ್ರೂಲಿ ಸೀಕ್ ಗಾಡ್, ಗಾಡ್ ಹಿಮ್ಸೆಲ್ಫ್ ವಿಲ್ ರಿವೀಲ್ ಟು ಯು. ದೇವರನ್ನ ನೀನು ಹುಡುಕುವಾಗ ದೇವರೇ ತನ್ನನ್ನು ಪ್ರಕಟಪಡಿಸಿ ಕೊಡ್ತಾರೆ. ನಾವು ಹುಡುಕ್ತಾ ಇದ್ದರೆ ಮನುಷ್ಯ ಮಾಡಿಟ್ಟಿರುವ ಸುಮಾರು ದೇವರುಗಳ ಹಿಂದೆ ನಾವು ಹೋಗಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀವಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದೇವರು ಯಾರು? ನನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು ಯಾರು ಅನ್ನೋದನ್ನು ನಾವು ಹುಡುಕಬೇಕು. ಹುಡುಕ್ಲಿಕ್ಕೆ ಮೊದಲನೇದೇನು? ನಮ್ಮಲ್ಲಿ ಆಸೆ ಬರಬೇಕು. ಮೊದಲನೇದಾಗಿ ಆಸೆ. ಯಾವುದೇ ಒಂದು ನೀವು ಕಾರ್ಯ ಮಾಡುವಾಗಲೂ ನಮ್ಮೊಳಗಡೆ ಮೊದಲು ಆಸೆ ಬೇಕು. ಒಂದು ಅಡುಗೆ ಮಾಡಬೇಕಾದ್ರೂ ಮೊದಲೇನು ಬೇಕು? ಒಂದು ಆಸೆ ಬರಬೇಕು ನಮ್ಮಲ್ಲಿ ಅಡುಗೆ ಮಾಡಬೇಕು ಅಂತ. ಸ್ಟಡಿ ಮಾಡಬೇಕು ಅಂದರೆ ಆಸೆ ಇರಬೇಕು. ಎಷ್ಟೋ ಮಕ್ಕಳು ಸ್ಟಡಿ ಮಾಡೋದಿಲ್ಲ. ನೀವೆಷ್ಟು ಫೋರ್ಸ್ ಮಾಡಿದರೂ ಅವ್ರು ಓದೋದಿಲ್ಲ, ಅವ್ರಿಗೆ ಅದು ಆಸೆ ಇಲ್ಲ. ಅಪ್ಪ ಅಮ್ಮ ಒಂದು ಹೇಳ್ತಾರೆ ನೀನು ಅದಾಗು ಇದಾಗು ಅಂತ. ಇವನಿಗೆ ಆಸೆ ಇರಬೇಕಲ್ವಾ? ಕೆಲವು ಟೈಮ್ ಯಾವುದೊಂದು ಹುಡುಗನ ತೋರಿಸ್ಬಿಟ್ಟು ನೀನು ಇವಳನ್ನೇ ಮದುವೆ ಆಗಬೇಕು, ನೀನು ಇವನ್ನೇ ಮದುವೆ ಆಗಬೇಕು ಅಂತ ಅವನು ಹೇಳ್ತಾನೆ. ನಾನು ಇನ್ನೊಬ್ಬಳನ್ನ ಆಸೆ ಪಟ್ಟುಬಿಟ್ಟಿದ್ದೀನಿ, ನಾನು ಅವಳನ್ನೇ ಮದುವೆ ಆಗೋದು. ನಾನು ಅವನ ಮೇಲೆ ಆಸೆ ಪಟ್ಟುಬಿಟ್ಟಿದ್ದೀನಿ, ಅವನ್ನೇ ಮದುವೆ ಆಗೋದು. ಇದರಿಂದ ಏನೇ ಆಗೋದಿದ್ರು ಮೊದಲನೇದಾಗಿ ಒಂದು ಆಸೆ ಅನ್ನೋದು ಬೇಕು. ಅದೇ ರೀತಿಯಲ್ಲಿ ಈ ಆಸೆ ಹೇಗೆ ಬರ್ಸ್ಕೊಳ್ಳೋದು ಕೇಳಿದರೆ ಅಲ್ವಾ, ಅದು ಕಷ್ಟ ಅಲ್ವಾ? ನಾವು ಭಾಳ ಬುದ್ಧಿವಂತರು. ಆಸೆ ಹೇಗೆ ಬರ್ಸ್ಕೊಳ್ಳೋದು? ಈಗ ಅದು ನೀವು ಬರ್ಸ್ಕೊಳ್ಳೋದೇ ಬೇಡ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ಒಳಗಡೆ ದೇವರನ್ನ ಹುಡುಕಬೇಕೆಂಬ ಆಸೆಯನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕೇ ಮನುಷ್ಯ ಬೆಟ್ಟ ಗುಡ್ಡ ಕಾಡು ಚರ್ಚು ಟೆಂಪಲ್ ಮಸೀದಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಾ ಇರೋದು ಯಾಕೆ ಹೇಳಿ? ದೇವ್ರನ್ನ ಹುಡ್ಕೊಂಡು. ಆಸೆ ಇಲ್ಲಾಂದ್ರೆ ನೀನು ಯಾಕೆ ಹೋಗ್ತಾ ಇದ್ದೆ? ಆಸೆ ಅನ್ನೋದು ದೇವರನ್ನು ಮನುಷ್ಯ ಹುಡುಕಬೇಕೆಂಬ ಆಸೆ. ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ದೇವರೇ ಇಟ್ಟಿದ್ದಾರೆ.
ಎಷ್ಟೋ ಜನ ಇವತ್ತು ಯೇಸು ಕ್ರಿಸ್ತನನ್ನು ಕಂಡುಕೊಂಡಿದ್ದಾರೆ, ಆರಾಧಿಸ್ತಾ ಇದ್ದಾರೆ, ಬೈಬಲ್ ಓದಿ ಅಲ್ಲ. ಅಬ್ರಹಾಮನಿಗೆ, ಇಸಾಕನಿಗೆ, ಯಾಕೋಬನಿಗೆ ಬೈಬಲ್ ಇರಲಿಲ್ಲ. ಅವರೆಲ್ಲ ದೇವ್ರನ್ನ ಆರಾಧಿಸಿದರು. ಮೋಶೆ ಕಾಲದಲ್ಲಿ ಸ್ವಲ್ಪ ಏನೋ ಬರವಣಿಗೆ ಎಲ್ಲ ಬಂದಿದ್ದು, ಅಥವಾ ಹಳೆ ಒಡಂಬಡಿಕೆ ಮೋಶೆ ಬರೆದ ಅಂತ ನಾವು ಹೇಳ್ತೀವಿ. ಅಲ್ಲಿವರೆಗೆ ಏನಿತ್ತು? ಈಗ ಆದಾಮನ ಮಗ ಯಾರು? ಕಾಯಿನ ಮತ್ತು ಹೇಬೇಲ. ಈ ಹೇಬೇಲನ್ನು ದೇವರಿಗೆ ಬಲಿ ಅರ್ಪಿಸಿದ್ನಂತೆ. ಅವನಿಗೆ ಯಾರು ಹೇಳಿದರು ದೇವರಿಗೆ ಈ ಬಲಿ ಅರ್ಪಿಸಬೇಕು ಅಂತ? ಕಂಡು ಹಿಡೀರಿ ನೋಡೋಣ. ಕ್ರೈಸ್ತರು ಇದ್ದೀರಿ, ಬೈಬಲ್ ಓದೋರು ಇದ್ದೀರಿ. ಆಬೇಲ ಬಲಿ ಅರ್ಪಿಸಿದ್ನ ದೇವರಿಗೆ? ಯಾರು ಹೇಳಿಕೊಟ್ರು ಅವನಿಗೆ ನಿನ್ನ ಬಲಿ ಅರ್ಪಿಸ್ಬೇಕಪ್ಪ ಅಂತ? ಬೈಬಲ್ನಲ್ಲಿ ನೀವು ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಆದರೆ ಆಬೇಲ ವಿಶ್ವಾಸದಿಂದ ಬಲಿ ಅರ್ಪಿಸಿದ್ನಂತೆ ದೇವರಿಗೆ. ಸುಮ್ಮನೆ ಅರ್ಪಿಸಿಲ್ಲ, ವಿಶ್ವಾಸದಿಂದ. ಅಂದರೆ ದೇವರಿದ್ದಾರೆ ಇಲ್ಲಿ, ನಾನಿಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ದೇವ್ರ ಮುಂದೆ ತಗೊಂಡೋಗಿ ಆ ಕುರಿಗಳ ಕೊಬ್ಬನ್ನು ದಹನ ಬಲಿಯಾಗಿ ಅರ್ಪಿಸಿದಂತೆ. ಈ ಬಲಿ ಅಂತಕ್ಕಂಥದ್ದು, ಈ ಬಲಿ ಕಾಣಿಕೆ ಅಂತಕ್ಕಂಥದ್ದು ಅಲ್ಲಿ ಎಲ್ಲೂ ದೇವರು ಮೆನ್ಷನ್ ಮಾಡಿಲ್ಲ ಆದಿಕಾಂಡದಲ್ಲಿ, ಪ್ರಾರಂಭದಲ್ಲಿ. ಮೋಶೆಯ ಧರ್ಮಶಾಸ್ತ್ರದ ನಂತರನೇ ಈ ಬಲಿ ಕೊಡಬೇಕು, ಇದು ಹೀಗೆ ಕೊಡಬೇಕು ಅಂತ ನಿಯಮ ಕೊಟ್ಟಿದ್ದು. ಆದರೆ ದೇವರಿಗೆ ಇಷ್ಟ ಆಗುವ ರೀತಿಯಲ್ಲಿ ಆಬೇಲ ದೇವರಿಗೆ ಬಲಿ ಅರ್ಪಿಸಿದಂತೆ. ಆತನ ಬಲಿ ದೇವರಿಗೆ ಮೆಚ್ಚುಗೆ ಆಯಿತಂತೆ. ನೀವು ಬೇಕಾದ್ರೆ ತೆಗೆದು ಓದಿ, ನಾವು ಓದೋಣ. ಆದಿಕಾಂಡ, ಜೆನೆಸಿಸ್ ಚಾಪ್ಟರ್ 4, ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಓದಿ, ಪರವಾಗಿಲ್ಲ. ಕಾಯಿನನು ತಾನು ಬೆಳೆಸಿದ ಫಸಲಲ್ಲಿ ಕೆಲವನ್ನು ತಂದು ಸರ್ವೇಶ್ವರ ಸ್ವಾಮಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಅಂತೆಯೇ ಹೇಬೇಲನು ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಸಮರ್ಪಿಸಿದನು. ಸರ್ವೇಶ್ವರ ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡರು. ಸರ್ವೇಶ್ವರ ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡರು. ಅದರ ಅರ್ಥ ಏನು? ಹೇಬೇಲನು ದೇವರಿಗೆ ಮೆಚ್ಚುಗೆ ಆಗುವ ಹಾಗೆ ಬಲಿ ಅರ್ಪಿಸಿದ್ನಂತೆ. ಯಾರು ಹೇಳ್ಕೊಟ್ರು ಅವನಿಗೆ? ದೇವರು ಅನ್ನೋರು ಒಬ್ಬರಿದ್ದಾರೆ. ದೇವರಿಗೆ ಈ ರೀತಿಯಲ್ಲಿ ನೀನು ಬಲಿ ಅರ್ಪಿಸಬೇಕು, ಅರ್ಪಿಸೋದಾದರೆ ಅದು ದೇವರಿಗೆ ಮೆಚ್ಚುಗೆ ಆದ ಬಲಿಯಾಗಿರ್ತದೆ ಅಂತ. ಪ್ರಾರಂಭದಲ್ಲಿ ಆದಾಮನ ಕೈಲಾಗಲಿಲ್ಲ. ದೇವರು ಮೊದಲು ಸೃಷ್ಟಿ ಮಾಡಿದ ಮನುಷ್ಯ ಯಾರು? ಬೈಬಲ್ನಲ್ಲಿ ನಾವು ನೋಡುವಾಗ ಆದಾಮ ಮತ್ತು ಅವನ ಹೆಂಡತಿ ಏವಳು. ಆದಾಮ ಮತ್ತು ಅವಳನ್ನು ದೇವರು ಸೃಷ್ಟಿ ಮಾಡ್ತಾರೆ. ಅವರಿಬ್ಬರು ಕೂಡ ದೇವರಿಗೆ ಮೆಚ್ಚುಗಾಗಿದ್ದೇನು ಮಾಡಿದರು ಅಂತ ಬೈಬಲ್ನಲ್ಲಿಲ್ಲ. ಆದರೆ ಆದಾಮನ ಮಗ ಕಾಯಿನ, ಯಾವುದು ಪುಸ್ತಕ ಇರಲಿಲ್ಲ, ಬೈಬಲ್ ಇರಲಿಲ್ಲ, ಬೋಧಕರು ಇರಲಿಲ್ಲ, ಕಳ್ಳ ಪ್ರವಾದಿಗಳು ಇರಲಿಲ್ಲ, ಅಡ್ರೆಸ್ಸು, ಫೋನ್ ನಂಬರು, ಕಾರ್ ನಂಬರು ಹೇಳೋ ಪ್ರವಾದಿಗಳು ಇರಲಿಲ್ಲ. ಅಂಥ ಟೈಮಲ್ಲಿ ಅವನು ದೇವರಿಗೆ ಮೆಚ್ಚುಗೆ ಆದ ಬಲಿ ಅರ್ಪಿಸಿದನು ಎಂದು ಬೈಬಲ್ ಹೇಳುತ್ತೆ. ಏನು ಅರ್ಪಿಸ್ದ ಅಂತ ಇದೆ. ಏನು ಓದಿದ್ರಿ? ಕುರಿಮರಿ ಅಲ್ವಾ? ಅಂತೆಯೇ ಹೇಬೇಲನು ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಸಮರ್ಪಿಸಿದನು. ಸರ್ವೇಶ್ವರ ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡರು ಅಂತ ಇದೆ. ಹಾಗಾದರೆ ಅವನು ಅರ್ಪಿಸಿದ್ದು ಸಾಧಾರಣದಲ್ಲ, ಸಮಥಿಂಗ್ ವೆರಿ ಸ್ಪೆಷಲ್. ದೇವರಿಗೆ ಈ ಒಂದು ಕುರಿಮರಿಯನ್ನು ಅರ್ಪಿಸುವಂಥದ್ದು, ಬಲಿ ಅರ್ಪಿಸುವಂಥದ್ದು
ಅಥವಾ ರಕ್ತ ಚೆಲ್ಲಿ ಬಲಿ ಅರ್ಪಿಸುವಂಥದ್ದು ದೇವರು ಬಯಸ್ತಾರೆ ಅಂತ ಆಬೇಲ ಅರ್ಥ ಮಾಡಿಕೊಂಡ. ಎಲ್ಲಿಂದ ಅರ್ಥ ಮಾಡ್ಕೊಂಡಿರ್ಬೋದು? 100% ದೇವರಿಂದನೇ ಅರ್ಥ ಮಾಡ್ಕೊಂಡಿದ್ದು. ದೇವರಿಗೆ ಅವನಿಗೆ ತಿಳಿಸ್ಕೊಟ್ರು ದೇವರು ಯಾರು ಅಂತ, ದೇವರಿಗೆ ಏನು ಇಷ್ಟ ಅಂತ ದೇವರೇ ಅವನಿಗೆ ಮನವರಿಕೆ ಮಾಡಿಕೊಟ್ರು. ಆದ್ದರಿಂದ ಅವನಿಗೆ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಆ ಬಲಿ ಅರ್ಪಿಸಲಿಕ್ಕೆ ಸಾಧ್ಯ ಆಯಿತು. ಯಾಕೆ ಈ ಒಂದು ಕುರಿಮರಿ ರಕ್ತ ಎಲ್ಲ ಬೇಕು ಅಂದರೆ ಈ ಮನುಷ್ಯನ ಪಾಪಗಳ ಪರಿಹಾರಕ್ಕಾಗಿ. ಅಂದರೆ ಆ ಪ್ರಾರಂಭದಿಂದನೇ ದೇವರು ಅದನ್ನು ಮನುಷ್ಯನ ಮನಸ್ಸಿನ ಒಳಗಡೆ ಹಾಕ್ತಾರೆ. ಪಾಪ ಪರಿಹಾರ ನೀನು ಪಡ್ಕೋಬೇಕು. ಆದಾಮನು ಮಾಡಿದ ಆ ಒಂದು ತಪ್ಪಿನಿಂದ, ವಿಧೇಯತೆಯಿಂದ ಎಲ್ಲರೂ ಪಾಪಿಗಳಾದರು. ಇಲ್ಲಿ ಕಾಯಿನ ಏನು ಕೊಟ್ಟ? ಕುರಿ ಕೊಟ್ಟನ. ಕಾಯಿನ ಏನು ಕೊಟ್ಟ? ಒಳ್ಳೆ ಬೆಳೆ ಬೆಳೆದಿದ್ದರಲ್ಲಿ ತೆಗೆದುಕೊಂಡು ಬಂದು ಕೊಟ್ಟ. ದೇವರಿಗೆ ಇಷ್ಟ ಆಗಿಲ್ಲ. ದೇವರಿಗೆ ಇಷ್ಟ ಆಗಿದ್ದು ಯಾವುದು ಗೊತ್ತಾ? ರಕ್ತ ಚೆಲ್ಲಿ ಆ ಕುರಿಮರಿಯನ್ನು ಬಲಿ ಕೊಟ್ಟಿದ್ದು. ಆ ಕುರಿಮರಿ ಯೇಸು ಕ್ರಿಸ್ತನ ಸಂಕೇತ. ಅಂದರೆ ಪಾಪ ಪರಿಹಾರ ಬಲಿ. ಬಲಿ ಏನು ಸೂಚಿಸುತ್ತೆ ಗೊತ್ತಾ? ಶಿಲುಬೆಯ ಬಲಿ. ಹಳೆ ಒಡಂಬಡಿಕೆಯಲ್ಲಿ ಕುರಿಮರಿಗಳ ಬಲಿ ಇದೆಯಾ? ನೀವು ಕೇಳ್ಬೋದು, ದೇವ್ರಿಗೆ ಯಾಕೆ ಇಷ್ಟೊಂದು ಕುರಿ? ಯಾವುದಕ್ಕೂ ದೇವರಿಗೆ ಯಾವ ಕುರಿನೂ ಬೇಕಾಗಿಲ್ಲ. ದೇವರು ಮನುಷ್ಯನ ಹೃದಯದೊಳಗಡೆ ಒಂದು ವಿಷಯವನ್ನು ತುಂಬಿಸ್ಲಿಕ್ಕೋಸ್ಕರ, ಜ್ಞಾಪಕದಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ಸಾಂಕೇತಿಕವಾಗಿ ಇದನ್ನು ಬಯಸ್ತಾ ಇದ್ದಾರೆ ಅಷ್ಟೇ. ಕುರಿಮರಿಯ ರಕ್ತ, ಕುರಿಮರಿಯ ರಕ್ತ. ಮುಂದೊಂದು ದಿನ ದೇವರೇ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಲೋಕದ ಪಾಪವನ್ನು ಪರಿಹರಿಸುವ ದೇವರ ಕುರಿಮರಿಯಾಗಿ ಒಂದು ದಿನ ಸಾಯ್ತಾರೆ, ರಕ್ತವನ್ನು ಚೆಲ್ಲಿ. ಆ ಕುರಿಮರಿಯ ರಕ್ತವನ್ನು ಚೆಲ್ಲಿ ಮನುಷ್ಯ ಕುಲದ ಪಾಪವನ್ನು ತೊಳಿತಾರೆ ಅಂತ ಮನುಷ್ಯನ ಹೃದಯದ ಒಳಗಡೆ ತುಂಬಿಸ್ಲಿಕ್ಕೋಸ್ಕರನೇ ಪ್ರಾರಂಭದಿಂದನೇ ಕುರಿ, ಅದರ ರಕ್ತ, ಕುರಿ ಬಲಿ ರಕ್ತ. ಅದಲ್ಲದೆ ದೇವರಿಗೆ ಕುರಿನೂ ಬೇಡ, ರಕ್ತನೂ ಬೇಡ. ನಮಗೆ ಅರ್ಥ ಆಗಬೇಕಾಗಿತ್ತು, ಮನುಷ್ಯ ದೇವರಿಗೆ ವಿರುದ್ಧವಾಗಿ ಮಾಡಿದ ಪಾಪಕ್ಕೆ ಈಗ ಪ್ರಾಯಶ್ಚಿತ ಆಗಬೇಕಲ್ಲ. ಪ್ರಾಯಶ್ಚಿತ. ಈಗ ನಾವೇನಾದರೂ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಿದ್ರೆ, ಹೆಲ್ಮೆಟ್ ಹಾಕಿಲ್ಲ ಅಥವಾ ಒನ್ ವೇನಲ್ಲಿ ಬಂದ್ವಿ, ಪೊಲೀಸ್ನವ್ರು ನಮ್ಮನ್ನ ಹಿಡಿದ್ಬಿಟ್ರು, ಟ್ರಾಫಿಕ್ ಪೊಲೀಸ್ನವ್ರು ಹಿಡಿದ್ಬಿಟ್ಟು ಸಾರು ಗೊತ್ತಿಲ್ಲದೆ ಬಂದುಬಿಟ್ಟೆ ಬಿಟ್ಬಿಡಿ. ಈಗ ಪೊಲೀಸ್ನವ್ರು ನಮ್ಮನ್ನ ಹಾಗೆ ಬಿಟ್ಬಿಟ್ರೆ ಅದು ನ್ಯಾಯನಾ ಅನ್ಯಾಯನಾ? ನೀವು ಹೇಳಿ. ಅನ್ಯಾಯ. ಅವರು 500 ರೂಪಾಯಿ ಫೈನ್ ಇದೆ, 500 ರೂಪಾಯಿಗೆ 500 ರೂಪಾಯಿ ತೊಗೋಬೇಕು. ಆದರೆ ಅವ್ರು 5,000 ಕೇಳಿದರೆ ಅದು ಅನ್ಯಾಯ. ಆದರೆ 500 ರೂಪಾಯಿ ಫೈನಿಗೆ 500 ರೂಪಾಯಿ ಅವ್ರು ತಗೋಬೇಕು. ಅದು ತಗೊಂಡ್ರೆ ನ್ಯಾಯ. ಹಾಗೆ ಬಿಟ್ಬಿಟ್ರೆ ಅವರ ವೃತ್ತಿಗೆ ಅವರು ದ್ರೋಹ ಮಾಡಿದಾಗೆ. ಹಾಗೆ ಮನುಷ್ಯ ಪಾಪ ಮಾಡಿದ್ದು ಮೊದಲನೇ ಮನುಷ್ಯ. ಅವನು ವಂಶದಿಂದನೇ ಎಲ್ಲರೂ ಬಂದಿದ್ದು ಈ ಭೂಮಿಗೆ. ಗಂಡ ಹೆಂಡತಿ ಅಥವಾ ಗಂಡು ಹೆಣ್ಣು, ಆ ಸ್ತ್ರೀ ಪುರುಷ ಸಂಪರ್ಕದಿಂದ ಮಕ್ಕಳಾಯಿತು. ಯಾವ ರೀತಿ ನೀವು ನಿಮ್ಮ ತಾತ, ಅಜ್ಜ, ಮುತ್ತಜ್ಜ ಅಂತ ಹೇಳ್ಕೊಳ್ತಿರೋ, ಹಿಂದಕ್ಕೆ ಹೋದರೆ ಲಾಸ್ಟಿಗೆ ಸಿಗೋ ಕೊನೆ ಮುತ್ತಜ್ಜನೇ ಆದಮ್ ಮತ್ತು ಹವ್ವಳು. ದೇವರು ಮೊದಲನೇದಾಗಿ ಸೃಷ್ಟಿ ಮಾಡಿದ ಒಂದು ಗಂಡು ಮತ್ತು ಹೆಣ್ಣು ಸಿಗ್ತಾರೆ. ಹಾಗಾದ್ರೆ ನಾವೆಲ್ಲರೂ ಯಾರಲ್ಲಿದ್ವಿ? ಎಲ್ಲರೂ ಅವನಲ್ಲಿದ್ವಿ. ನಮ್ಮ ದೊಡ್ಡಪ್ಪ ದೊಡ್ಡಮ್ಮನಲ್ಲಿದ್ವಿ, ಆದಮ್ ಮತ್ತು ಹವ್ವಳಲ್ಲಿದ್ವಿ. ಅವನು ಮಾಡಿದ ಪಾಪದಿಂದ ನಾವು ಅವನ ಒಳಗಡೆ ಇದ್ದಿದ್ದರಿಂದ ನಾವು ಪಾಪಿಗಳಾದ್ವಿ ಅಷ್ಟೇ. ಬೇರೆ ನಾವೇನು ಕೆಟ್ಟದ್ದು ಮಾಡಿಲ್ಲ, ಎಲ್ಲರೂ ಪಾಪಿಗಳಾದ್ವಿ. ಈಗ ಪಾಪ ಅನ್ನೋದು ಯಾವತ್ತೂ ದೇವರಿಗೆ ವಿರುದ್ಧವಾದದ್ದು, ನೆನ್ಪಿಟ್ಕೊಳ್ಳಿ. ಸಿನ್ ಈಸ್ ಆಲ್ವೇಸ್ ಅಗೇನ್ಸ್ಟ್ ಗಾಡ್ ಫಸ್ಟ್, ಅದಾದಮೇಲೆ ಮನುಷ್ಯರಿಗೆ. ಪಾಪ ಅನ್ನೋ ವಿಷಯನೇ ದೇವರಿಗೆ ವಿರುದ್ಧವಾದದ್ದು. ಪ್ರಾರಂಭದಿಂದನೇ ದೈವದ್ರೋಹಿಗಳು ನಾವು. ಪ್ರಾರಂಭದಿಂದನೇ ನಾವಿನ್ನೂ ಹುಟ್ಟಿಲ್ಲ, ಆಯಿತಾ? ನಾವು ಹುಟ್ಟಿಲ್ಲ, ನಮ್ಮ ಅಪ್ಪನೂ ಹುಟ್ಟಿಲ್ಲ, ಅಜ್ಜನೂ ಹುಟ್ಟಿಲ್ಲ, ಅವಾಗಿಂದನೇ ನಾವು ಪಾಪಿಗಳು. ಕೆಲವು ಟೈಮ್ ಕೇಳಿ, ಈ ಮಗು ಏನು ಮಾಡ್ತು? ದೇವ್ರಿಗೆ ಕಣ್ಣಿಲ್ವಾ? ಯಾಕೆ ಕೊರೋನಾ ಬಂದು ಈ ಮಗುನ ಸಾಯಿಸಬೇಕಾಗಿತ್ತು? ನೀನು ಏನು ಕೇಳಿನೂ ಏನು ಪ್ರಯೋಜನ ಇಲ್ಲ. ಸೊ ಸಿನ್ ಅಲ್ಲಿಂದ ಬಂದಿದೆ ಇದು. ಅದು ಸಾಯಿಸಿ, ದೇವರು ಸಾಯಿಸಿಲ್ಲ. ಪಾಪದ ವೇತನ ಏನು? ಮರಣ. ಅದರಿಂದ ಅನೇಕ ಕೆಟ್ಟದ್ದಾಗ್ತದೆ ಪಾಪ ಇರುವಾಗ. ಈಗ ಇದು ಪರಿಹಾರ ಆಗಬೇಕಲ್ಲ. ಪರಿಹಾರ ಆಗಬೇಕು ಅಂತ ಹೇಳಿಬಿಟ್ಟು ದೇವರು ಕರುಣಾಮಯಿನ
ಯಾವತ್ತೂ ಕರುಣಾಮಯಿನೇ, ಅವ್ರು ಚೇಂಜ್ ಆಗಲ್ಲ, ಆಯಿತಾ? ದೇವರು ಕರುಣಾಮಯಿ. ನಾನು ಕರುಣಾಮಯಿ ಅಂತ ಹೇಳಿಬಿಟ್ಟು ಇರಲಿ, ಪರವಾಗಿಲ್ಲ, ಏನು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾರೆ, ಹೋಗಲಿ ಬಿಡು, ಇವ್ರನ್ನ ಒಳಗಡೆ ಕರ್ಕೊಳ್ಳೋಣ, ಅಂದರೆ ಸ್ವರ್ಗಕ್ಕೆ ಕರ್ಕೊಳ್ಳೋಣ, ನನ್ನ ಸಂಬಂಧಕ್ಕೆ ಇವ್ರನ್ನ ಕರ್ಕೊಳ್ಳೋಣ ಅಂತ ಕರ್ಕೊಂಡ್ರೆ ದೇವರು ಅನ್ಫಿಟ್ ಆಗಿಬಿಡ್ತಾರೆ, ದೇವರೇ ಮೋಸಗಾರ ಆಗಿಬಿಡ್ತಾರೆ. ದೇವ್ರನ್ನ ನ್ಯಾಯಾಧಿಪತಿ ಅಂತ ಹೇಳೋಕ್ಕಾಗೋದಿಲ್ಲ, ಅಥವಾ ಜಸ್ಟ್ ಅಂತ ಹೇಳಲಿಕ್ಕಾಗೋದಿಲ್ಲ, ನ್ಯಾಯವಾದ ದೇವರು ಅಂತ ಹೇಳಲಿಕ್ಕಾಗೋದಿಲ್ಲ. ಒಬ್ಬ ಅಪರಾಧಿ ತಪ್ಪು ಮಾಡ್ತಾನೆ, ಅವನಿಗೆ ಶಿಕ್ಷೆ ಕೊಡ್ದೇನೆ, ಫೈನ್ ಹಾಕ್ದೇನೆ ಅವನ್ನ ಹಾಗೆ ಕಳಿಸ್ಬಿಟ್ರೆ ಅವನು ದೊಡ್ಡ ಕಳ್ಳ ಆಗ್ತಾನೆ, ಇವನು ಕಳ್ಳ ಆಗ್ತಾನೆ, ಕಳ್ಳನ ಜೊತೆಗೆ ನಿಂತ್ಕೊಳ್ಳೋನಾಗ್ತಾನೆ. ನ್ಯಾಯವಾಗಿ ಅವನಿಗೆ ಶಿಕ್ಷೆ ಕೊಡಬೇಕು, ನ್ಯಾಯವಾಗಿ ಏನು ದಂಡ ವಿಧಿಸಬೇಕು ಆ ದಂಡ ಹಾಕಬೇಕು, ಅದು ನ್ಯಾಯವಾದ ಪೊಲೀಸ್. ಆದರೆ ದೇವರು ನ್ಯಾಯಾಧಿಪತಿ, ಲೋಕಕ್ಕೆ ನ್ಯಾಯ ಕೊಡೋರು, ಅವರು ಕರುಣಾಮಯಿ. ಈಗ ಅವ್ರೇನು ಮಾಡಬೇಕು? ಪಾಪ ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಕೋ ಸುಮ್ಮನೆ ಬಿಡಬೇಕೋ? ಶಿಕ್ಷೆ ಕೊಟ್ಟರೆ ಮಾತ್ರನೇ ಅವ್ರು ದೇವರಾಗೋದು. ಶಿಕ್ಷೆ ಕೊಡದೆ ಪರವಾಗಿಲ್ಲ, ನೀವು ಪಾಪ ಗೊತ್ತಿಲ್ಲದೆ ಮಾಡಿದ್ದಲ್ವಾ, ಬನ್ನಿ ಒಳಗಡೆ ಪರಿಶುದ್ಧವಾದ ಸ್ಥಳ ಸ್ವರ್ಗಕ್ಕೆ ಬಂದುಬಿಡಿ ಅಂದರೆ ದೇವರು ಅನ್ಯಾಯ ಮಾಡ್ದಂಗೆ ಆಗುತ್ತೆ, ಅವ್ರ ವೃತ್ತಿಗೆ ಅವರೇ ದ್ರೋಹ ಮಾಡ್ದಂಗೆ ಆಗುತ್ತೆ. ಆದರೆ ದೇವರದ್ದು ಮಾಡಿಲ್ಲ. ನಮ್ಮನ್ನೆಲ್ಲ ನೋಡಿದಾಗ ಅಯ್ಯೋ ಪಾಪ ಇವ್ರನ್ನೇನು ಮಾಡೋದು, ಇವ್ರನ್ನೆಲ್ಲ ನರಕಕ್ಕೆ ಹಾಕ್ಬಿಟ್ರೆ ಒಬ್ಬರು ಉಳಿಯಲ್ವಲ್ಲ, ಪ್ರಾರಂಭದಿಂದ ಕೊನೆ ತನಕ ಎಲ್ಲರನ್ನೂ ನರಕಕ್ಕೆ ಹಾಕಬೇಕಾಗತ್ತೆ, ನಾನು ಡಸ್ಟ್ಬಿನ್ನಿಗೆ ಹಾಕಬೇಕಾಗತ್ತೆ, ನನ್ನ ಜೊತೆಗಿರ್ಲಿಕ್ಕೆ ಯಾರಿದ್ದಾರೆ ಆಮೇಲೆ? ಯಾರೂ ಇಲ್ಲ. ಆದ್ದರಿಂದ ದೇವರು ಡಿಸೈಡ್ ಮಾಡಿದ್ರು, ಇವರೆಲ್ಲ ಮಾಡಿದ ಈ ಪಾಪಕ್ಕೆ ಏನಾದರೂ ಪ್ರಾಯಶ್ಚಿತ್ತ ಮಾಡಬೇಕು, ಮನುಷ್ಯ ಮಾಡಿದ ಪಾಪಕ್ಕೆ ಮನುಷ್ಯನೇ ಪ್ರಾಯಶ್ಚಿತ್ತ ಆಗಬೇಕು ಅಂತ ಹೇಳಿಬಿಟ್ಟು ದೇವರು ಮನುಷ್ಯಾವತಾರವನ್ನು ಧರಿಸಿ ಈ ಭೂಮಿಗೆ ಮನುಷ್ಯನಾಗಿ ಬಂದರು. ಅವರ ಹೆಸರೇ ಯೇಸು ಕ್ರಿಸ್ತ. ನಾವು ಕ್ರಿಸ್ಮಸ್ ಹಬ್ಬ ಅಂತ ಮಾಡ್ತೀವಲ್ವಾ, ಅದೇನು ಅಂದರೆ ದೇವರು ಈ ಭೂಮಿಗೆ ಮನುಷ್ಯನ ಮೇಲಿನ ಪ್ರೀತಿಯಿಂದ ಮನುಷ್ಯನನ್ನು ಪಾಪದಿಂದ ರಕ್ಷಣೆ ಮಾಡಲಿಕ್ಕೋಸ್ಕರ ರಕ್ಷಕನಾಗಿ ಈ ಭೂಮಿಗೆ ಬಂದಿದ್ದರದ್ದು ಹಬ್ಬನೇ ಕ್ರಿಸ್ಮಸ್ ಹಬ್ಬ ಅಂತ ನಾವು ಮಾಡೋದು. ನಾವು ತಿಂದು ಕುಡಿದು ಮಜಾ ಮಾಡಿ, ಕೆಲವರು ಎಣ್ಣೆ ಪಾರ್ಟಿ ಎಲ್ಲ ಮಾಡಿ ಆ ಯೇಸು ಸ್ವಾಮಿಗೆ ಅವಮಾನ ಮಾಡಿ ಬದುಕೋರು ಇದ್ದಾರೆ. ಅವ್ರನ್ನ ಕ್ರಿಶ್ಚಿಯನ್ಸ್ ಅಂತ ಅವರೇ ಕರ್ಕೊಳ್ತಾರೆ. ಏನು ಮಾಡೋದು? ನಾವು ಅವ್ರನ್ನ ನಂಬಿದ್ದೀವಿ, ಅವ್ರು ಕ್ರಿಶ್ಚಿಯನ್ಸ್ ಅಂತ. ಅವ್ರು ಯಾರು ಕ್ರಿಶ್ಚಿಯನ್ಸ್ ಅಲ್ಲ, ಅವ್ರು ಕ್ರಿಶ್ಚಿಯನ್ಸ್ ಥರ. ಇದಕ್ಕೋಸ್ಕರ ನಾವು ದೇವ್ರನ್ನ ಆರಾಧನೆ ಮಾಡಬೇಕು. ದೇವರೇ, ನೀನು ನನಗೋಸ್ಕರ ಈ ಭೂಮಿಗೆ ಮನುಷ್ಯನಾಗಿ ಬಂದೆ, ಪಾಪ ನನ್ನಲ್ಲಿತ್ತು, ಆ ಪಾಪದ ದಂಡವನ್ನು ಕಟ್ಟಲಿಕ್ಕೋಸ್ಕರ ನೀನು ಬಂದೆ. ಬೈಬಲ್ ಹೇಳುತ್ತೆ, ಪಾಪದ ಸಂಬಳ ಮರಣ. ಪಾಪದ ಸಂಬಳ ಏನು? ಮರಣ. ರೋಮ 6:23 ವಾಕ್ಯ ಹೇಳುತ್ತೆ, ವೇಜಸ್ ಆಫ್ ಸಿನ್ ಈಸ್ ಡೆತ್. ಪಾಪದ ಕೂಲಿ ಏನು ಗೊತ್ತಾ? ಮರಣ. ಪಾಪ ಮಾಡಿದವನಿಗೆ ಏನು ಕೂಲಿ ಕೊಡ್ತಾರೆ ದೇವರು? ಏನು ಕೊಡ್ತಾರೆ ಕೇಳಿದರೆ ಮರಣ ಕೊಡ್ತಾರೆ, ಸಾಯಬೇಕು. ಅದು ಸಾಧಾರಣ ಮರಣ ಅಲ್ಲ, ನಿತ್ಯವಾದ ಮರಣ. ಸುಮ್ಮನೆ ನಾವಿಲ್ಲಿ ಸಾಯ್ತೀವಲ್ಲ, ಆ ಸಾವಲ್ಲ. ಎಂದೆಂದಿಗೂ ದೇವರಿಂದ ದೂರವಾಗಿ ಇರ್ತಕ್ಕಂಥ ದುರವಸ್ಥೆ, ಅದನ್ನೇ ನರಕ ಅಂತ ಹೇಳೋದು. ಯು ಆರ್ ಇಟರ್ನಲಿ ಸಪರೇಟೆಡ್ ಫ್ರಮ್ ಗಾಡ್. ನಿತ್ಯವೂ ದೇವರಿಂದ ದೂರ ಇರೋದು. ಅದು ನಿಮಗೆ ಅರ್ಥ ಆಗಬೇಕಂದ್ರೆ, ಈಗ ಒಂದು ಹುಡುಗ ಹುಡುಗಿ ವಿವಾಹವಾಗ್ತಾರೆ. ವಿವಾಹವಾದ ಮೇಲೆ ಅವರು 100 ವರ್ಷ ಬದುಕ್ತಾರೆ ಅಂತ ಇಟ್ಕೊಳ್ಳಿ. ವಿವಾಹ ಆದಮೇಲೆ 100 ವರ್ಷ ಬದುಕ್ತಾರೆ. 100 ವರ್ಷದಲ್ಲಿ ಮೊದಲನೇ 1 ದಿನ ಮಾತ್ರ ಅವ್ರು ಒಟ್ಟಿಗೆ ಇರ್ತಾರೆ. ಬಾಕಿ 99 ವರ್ಷ 364 ದಿನವೂ ಅವರು ದೂರವಾಗಿರ್ತಾರೆ. ಮಾತಾಡಲಿಕ್ಕಿಲ್ಲ, ಹತ್ತಿರ ಬರಲಿಕ್ಕಿಲ್ಲ, ನೋ ಕನೆಕ್ಷನ್. ಬೇರೆಯವ್ರನ್ನ ಮದುವೆ ಆಗೋ ಹಾಗಿಲ್ಲ. ಹೇಗಿರ್ಬೋದು ಜೀವನ? ಅದನ್ನು ನರಕ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಉದಾಹರಣೆ ಹೇಳಿದ್ದೆ ಅಷ್ಟೇ. ತುಂಬ ಪ್ರೀತಿಸುವ ಗಂಡ, ಆದರೆ ಈಗ ಹೇಳ್ತಾನೆ ಹೆಂಡ್ತಿಗೆ, ನೀನು ದೂರ ಇರು, ಬೇಡ, ಹತ್ತಿರ ಕರ್ಕೊಳ್ಳೋಕ್ಕಾಗಲ್ಲ ನಿನ್ನನ್ನು ಅಂತ. ಎಷ್ಟು ಪ್ರೀತಿಸ್ತಾನೆ ಅಂದರೆ ಗಂಡ ಪ್ರಾಣ ಬೇಕಾದರೂ ಕೊಡ್ತಾನೆ ಅವಳಿಗೋಸ್ಕರ. ಅಷ್ಟು ಪ್ರೀತಿಸುವಂಥ ಗಂಡ ಹೇಳ್ತಾನೆ, ನೀನು ದೂರ ಇರು, ಹತ್ತಿರ ಬರಬೇಡ ಅಂತ. ಎಷ್ಟು ದಿವಸ? 100 ವರ್ಷವೂ ಕೂಡ. ಹೇಗೆ ಬದುಕ್ಬೋದು ಅವಳು? ಕೆಟ್ಟ ಗಂಡ ಆದರೆ ಪರವಾಗಿಲ್ಲ, ಅಷ್ಟು ಒಳ್ಳೆ ಗಂಡ.
ಈಗ ಹೆಂಡತಿ ಹೋಗಿ ಬೇರೆಯವ್ರನ್ನೆಲ್ಲ ಮದುವೆ ಆದರು, ಅವ್ರು ಬಿಟ್ಟು ಹೋದರು, ಆಮೇಲೆ ಇನ್ನೊಬ್ರು ಮದುವೆ ಆದರು, ಅವರು ಬಿಟ್ಟು ಹೋದರು, ಲಾಸ್ಟಿಗೆ ಇವನು ಮಾತ್ರ ಯಾರು ಮದುವೆ ಆಗ್ತಾ ಇಲ್ಲ. ಅವಳ ಮೇಲೆ ಇವತ್ತು ಪ್ರೀತಿ ಇದೆ, ಆದರೆ ಹೇಳ್ತಾನೆ ಹತ್ತಿರ ಬರಬೇಡ, ದೂರ ಇರು, ನಾನು ನಿನ್ನ ಜೊತೆಗೆ ಮಾತಾಡೋದು ಇಲ್ಲ, ದೂರ ಇದ್ಬೇಡ, ಅಲ್ಲೇ ಇದ್ಬೇಡ. ಹೇಗಿರ್ಬೋದು ಪರಿಸ್ಥಿತಿ? ಅಪ್ಪ ಅಮ್ಮ ಮಕ್ಕಳ ಸಂಬಂಧದಲ್ಲಿ ನೋಡುವಾಗ ತುಂಬ ಪ್ರೀತಿ ಮಾಡುವ ತಂದೆ ತಾಯಿ, ಎಲ್ಲ ಮುದ್ದು ಮಾಡಿ ಬೆಳೆಸ್ತೀರಿ. ನೀವು ಒಂದು ದಿನ ಮಗನಿಗೆ ಹೇಳ್ತೀರಿ, ನೀನು ಮನೆ ಒಳಗಡೆ ಬರಬೇಡ, ಹೊರಗಡೆ ಇರು ಅಂತ. ಒಂದು ರಾತ್ರಿ ಹೊರಗಡೆ ಇರಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಅಳ್ತಾರೆ. ಸಾರಿ ತಪ್ಪು ಮಾಡಿಬಿಟ್ಟೆ, ಇನ್ನು ಹಂಗೆ ಮಾಡೋದಿಲ್ಲ, ಇನ್ನು ಹಂಗೆ ಹೇಳೋದಿಲ್ಲ, ನನ್ನ ಒಳಗಡೆ ಕರ್ಕೊಳ್ಳಿ ಅಂತ. ಇನ್ನೊಂದು ಮನೆಗೆ ಹೋಗ್ಬೋದಲ್ಲ, ಯಾಕೆ ಹೋಗೋದಿಲ್ಲ? ಯಾಕಂದರೆ ಅವ್ರ ಅಪ್ಪ ಅಮ್ಮ ಅಲ್ಲ, ಇಲ್ಲಿ ಪ್ರೀತಿ ಇದೆ. ಸೊ ಈಗ ದೇವರು ಪರಿಶುದ್ಧರಾಗಿರೋದ್ರಿಂದ, ನಾವು ಪಾಪಿಗಳಾಗಿರೋದ್ರಿಂದ, ಪಾಪದ ಸಂಬಳ ಮರಣ, ದೇವರಿಂದ ನಿತ್ಯವೂ ಬೇರ್ಪಟ್ಟ ಅವಸ್ಥೆ ಮನುಷ್ಯನದು. ಈ ದುರವಸ್ಥೆ ನೋಡುವಾಗ ದೇವರು ಮನಮರುಗಿದ್ರು, ದೇವರಿಗೆ ದುಃಖ ಆಯಿತು. ಅಯ್ಯೋ ಇವ್ರನ್ನ ನಾನು ಹೀಗೆ ಬಿಟ್ಟರೆ ಇವ್ರನ್ನ ಶಾಶ್ವತವಾಗಿ ನನ್ನಿಂದ ದೂರವಾಗಿ ಹೀಗೆ ಇದ್ದುಬಿಡ್ತಾರೆ, ನಿತ್ಯಾಗ್ನಿಗೆ ಹೋಗಿಬಿಡ್ತಾರೆ. ಅದರಿಂದ ಇವ್ರನ್ನ ಹತ್ತಿರ ಕರ್ಕೋಬೇಕು, ಇವ್ರನ್ನೆಲ್ಲ ನನ್ನ ಜೊತೆಗೆ ಇರಿಸ್ಕೋಬೇಕು. 100 ವರ್ಷ ಅಲ್ಲ, ಪರ್ಮನೆಂಟಾಗಿ, ಇಟರ್ನಲ್, ಫಾರ್ ಎವರ್ ನನ್ನ ಜೊತೆಯಲ್ಲಿ ಇವ್ರನ್ನ ಇರಿಸ್ಕೋಬೇಕು ಎಲ್ಲರನ್ನೂ ಅಂತ ದೇವರು ಆಸೆ ಪಟ್ಟರು. ಆಗ ಎಲ್ಲರನ್ನೂ ಇರಿಸ್ಕೋಬೇಕಾದ್ರೆ ಎಲ್ಲರೂ ಶುದ್ಧರಾಗಬೇಕಲ್ಲ. ನಾವು ಕಾಯಿನಂತರ ಒಳ್ಳೆ ಕಾಣಿಕೆ ತೊಗೊಂಡು ಬಂದರೆ ಶುದ್ಧರಾಗಕ್ಕಾಗಲ್ಲ. ಕಾಯಿನ ಏನು ಕೊಟ್ಟ ದೇವರಿಗೆ? ಕೆಟ್ಟದ್ದೇನ? ಕಸ ಕಡ್ಡಿ ಕೊಟ್ಟನ? ಯಾವ ಕಸ ಕಡ್ಡಿಂದನೂ ದೇವರಿಗೆ ಇಷ್ಟ ಆಗಲ್ಲ. ಅವನು ಒಳ್ಳೆ ಬೆಳೆಯಲ್ಲಿ ಏನಿದೆಯೋ ಒಳ್ಳೆ ದಶಾಂಶ ತಂದು ಅವನು ಕೊಟ್ಟ, ನನ್ನ ಮೊದಲನೇ ಬೆಳೆ ದೇವರೇ ತಗೊಳ್ಳಿ ಅಂತ. ದೇವರು ರಿಜೆಕ್ಟ್ ಮಾಡಿದರು. ದೇವರಿಗೆ ಬೇಕಾಗಿರೋದು ಇನ್ನೂ ಒಳ್ಳೆಯದಲ್ಲ, ದೇವರಿಗೆ ಬೇಕಾಗಿರೋದು ಯಜ್ಞದ ಕುರಿಮರಿ ಯೇಸು. ಹೇಬೇಲ ಏನು ತಗೊಂಡು ಬಂದು ಕೊಟ್ಟ ಗೊತ್ತಾ? ಕುರಿಮರಿ ರಕ್ತ ಯೇಸುನ ಮುಂದೆ ಇಟ್ಟ. ದೇವರು ಮೆಚ್ಚಿಕೊಂಡ್ರು. ನಾವೇನು ಇಡ್ತೀವಿ? ಹೂವು, ಕ್ಯಾಂಡ್ಲು, ದುಡ್ಡು, ನಮ್ಮ 1001 ಮಣಿ ಪ್ರಾರ್ಥನೆ, ಬೈಬಲ್ ಓದೋದು, ಬೈಬಲ್ ರೀಡಿಂಗು, ಅನ್ಯ ಭಾಷೆ, ನಮ್ಮ ಸೇವೆ, ನಮ್ಮ ದಾನ, ನಮ್ಮ ಧರ್ಮ, ಈ ರೀತಿ ಕಾಯಿನ ವಂಶದವರಾಗ್ಬಿಟ್ಟಿದ್ದೀವಿ ನಾವು ಕ್ರೈಸ್ತರು. ಎಷ್ಟೋ ಜನ ಇದನ್ನೆಲ್ಲ ದೇವ್ರ ಮುಂದೆ ಇಟ್ಟುಬಿಟ್ಟು, ನಾನು ಊರವ್ರಿಗೆ ಊಟ ಹಾಕಿದೆ, ಬಟ್ಟೆ ಕೊಟ್ಟೆ, ಕುಷ್ಠರೋಗಿಗಳನ್ನ ಸೇವೆ ಮಾಡಿದೆ, ಅಲ್ಲಿ ಹೋಗಿ ಸುವಾರ್ತೆ ಸಾರಿದೆ, ಅಲ್ಲಿ ಹೋಗಿ ಒದೆ ತಿಂದೆ, ಇದೆಲ್ಲ ಏನು? ಕಾಯಿನ ಕೊಟ್ಟ ಕಾಣಿಕೆ. ಇದು ಯಾವುದು ದೇವರಿಗೆ ಮೆಚ್ಚುಗೆ ಆಗಲ್ಲ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿದೆ, ಪುಸ್ತಕದಲ್ಲಿರುವ ಎಲ್ಲ ಪ್ರಾರ್ಥನೆಯನ್ನು ಮಾಡಿದೆ, ಬೈಬಲ್ 101 ಸರಿ ಓದಿದೆ, ಕಲರ್ ಕ್ಯಾಂಡ್ಲ್ ಅಂಟಿಸಿ ಪ್ರಾರ್ಥನೆ ಮಾಡಿದೆ, ನಮ್ಮ ಮನೆ ಬಂದವರಿಗೆಲ್ಲ ಊಟ ಹಾಕಿದೆ, ಬಡಬಗ್ಗರಿಗೆ ನನ್ನ ಹತ್ರ ಇರೋದೆಲ್ಲ ದಾನ ಧರ್ಮ ಮಾಡಿದೆ. ಇದೆಲ್ಲ ಒಳ್ಳೆಯದೇ, ಬಟ್ ಇದು ಯಾವುದರಿಂದ ನಿನ್ನ ಪಾಪ ಪರಿಹಾರ ಆಗೋದಿಲ್ಲ. ಕಾಯಿನ ಕೊಟ್ಟ ಒಳ್ಳೆಯದೇ, ಕಾಯಿನ ಏನು ಹಳಸಿದೇನು ಕೊಟ್ಟಿಲ್ಲ. ಆದರೆ ದೇವರಿಗೆ ಅವನ ಬಲಿ ಮೆಚ್ಚುಗೆ ಆಗಲಿಲ್ಲ. ನಾವು ಎಷ್ಟೋ ಬಾರಿ ದೇವ್ರನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ತೀವಿ, ಕಾಯಿನಂತರ ಒಳ್ಳೇದು ಕೊಡ್ತೀವಿ, ಏನೇನೋ ಕೊಡ್ತೀವಿ. ಆದರೆ ದೇವರಿಗೆ ಮೆಚ್ಚುಗೆ ಆಗುವ ಕಾಣಿಕೆ ಒಂದೇ ಒಂದು, ಯೇಸು. ಅದನ್ನು ಸಾಂಕೇತಿಕವಾಗಿ ಅವನು ಕೊಟ್ಟ, ಅದಕ್ಕೆ ದೇವರಿಗೆ ಮೆಚ್ಚುಗೆ ಆಯಿತು. ಕುರಿಮರಿಯನ್ನು ಕಡಿದು ಆ ರಕ್ತವನ್ನು ಚೆಲ್ಲಿ ಆ ಕುರಿಮರಿಯನ್ನು ಅರ್ಪಿಸ್ದ. ಹೇಬೇಲನ ಕಾಣಿಕೆ ದೇವರು ಮೆಚ್ಚಿಕೊಂಡ್ರು. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಏನೇ ಇದೆಲ್ಲ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಇದೆಲ್ಲ ಮಾಡಬೇಕು, ವಿಶ್ವಾಸದ ಜೀವನದ ಭಾಗವಾಗಿ ಅದೆಲ್ಲ ನಾವು ಮಾಡ್ತೀವಿ. ಬಟ್ ದೇವರಿಗೆ ಮೆಚ್ಚುಗೆ ಆಗೋದು ಯಾವುದು ಕೇಳಿದರೆ ಯೇಸು. ನಿನ್ನ ಮುಖಾಂತರ ನೀನು ಯೇಸುವನ್ನು ಅರ್ಪಿಸಬೇಕು ದೇವರಿಗೆ. ಹೇಗೆ ಅರ್ಪಿಸೋದು? ಹೇಗೆ ಯೇಸುವನ್ನು ಅರ್ಪಿಸ್ಲಿಕ್ಕಾಗುತ್ತೆ ನಮಗೆ ಅಲ್ವಾ? ಆಗುತ್ತೆ. ಹೇಗೆ ಅಂದರೆ ಆತನಲ್ಲಿಟ್ಟ ವಿಶ್ವಾಸ. ಯೇಸು ಕ್ರಿಸ್ತನಲ್ಲಿ ನೀನು ವಿಶ್ವಾಸ ಇರಿಸುವಾಗ ನೀನು ದೇವರಿಗೆ ಕೊಡೋ ಕಾಣಿಕೆ ಏನು ಗೊತ್ತಾ? ವಿಶ್ವಾಸ ಎಂಬ ಬಲಿ. ಆ ಬಲಿಯಲ್ಲಿ ನೀನು ಯೇಸುವನ್ನು ಅರ್ಪಿಸ್ತಾ ಇದೆಯಾ. ಹೇಬೇಲನು ಯಾವ ರೀತಿಯಲ್ಲಿ ಆ ಒಂದು ಕಾಣಿಕೆಯನ್ನು ಅರ್ಪಿಸಿದನೋ ಅದೇ ರೀತಿಯಲ್ಲಿ ವಿಶ್ವಾಸದ ಒಂದು ಆರಾಧನೆಯನ್ನು ನೀನು ಮಾಡ್ತಾ ಇದೆಯಾ. ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸನೇ ಆ ಒಂದು ಕಾಣಿಕೆ ದೇವರಿಗೆ. ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆಯಾ? ಪೂರ್ತಿ ಅರ್ಥ ಆಗಲ್ಲ, ಆದರೂ ನಮ್ಮ ತಲೆಗಳಿಗೆ ಅಷ್ಟು ಈಸಿಯಾಗಿ ಹೋಗಲ್ಲಲ್ಲ ಇದೆಲ್ಲ.
ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆಯಾ? ನೋಡೋಣ, ಗೊತ್ತಾಗುತ್ತೆ ಅರ್ಥ ಆಗಿದೆಯೋ ಇಲ್ಲೋ ಅಂತ. ಇದು ಅರ್ಥ ಆದರೆ ನೀವು ಭಾಗ್ಯವಂತರು. ನೀವು ಮತ್ತೆ ದೇವರೇ ನಾನು ಅದು ಕೊಟ್ಟೆ, ಇದು ಕೊಟ್ಟೆ, ಅದು ಮಾಡಿದೆ, ಇದು ಮಾಡಿದೆ, ನೀನು ನನಗೆ ಆಶೀರ್ವಾದನೇ ಮಾಡಿಲ್ಲ ಅಂತ ಕಂಪ್ಲೇಂಟ್ ಹೇಳಲ್ಲ. ದೇವರೇ ನಾನು ಆ ಪ್ರಾರ್ಥನೆ ಮಾಡಿದೆ, ಈ ಪ್ರಾರ್ಥನೆ ಮಾಡಿದೆ, ಎಷ್ಟು ಕಷ್ಟಪಟ್ಟು ಪ್ರಾರ್ಥನೆ ಮಾಡಿದ್ದೀನಿ ಗೊತ್ತಾ, ಎಷ್ಟು ಕಷ್ಟಪಟ್ಟು ಉಪವಾಸ ಇದ್ದೀನಿ ಗೊತ್ತಾ, ಗ್ಯಾಸ್ಟ್ರಿಕ್ ಇದ್ದರೂ ಉಪವಾಸ ಇದ್ದೀನಿ, ಶುಗರ್ ಇದ್ದರೂ ಉಪವಾಸ ಇದ್ದೀನಿ, ಎಷ್ಟು ಕಷ್ಟಪಟ್ಟು ಫಾಸ್ಟಿಂಗ್ ಮಾಡಿದ್ದೀನಿ. ಮಾಡಬೇಕಾ ಕೇಳಿದ್ರೆ ಮಾಡಲೇಬೇಕು, ಅದರಲ್ಲಿ ಕಾಂಪ್ರಮೈಸ್ ಇಲ್ಲ, ಮಾಡಬೇಕು. ಬಟ್ ಇದನ್ನೆಲ್ಲ ದೇವ್ರ ಮುಂದೆ ಇಟ್ಟು ದೇವರು ಇಷ್ಟೆಲ್ಲ ಮಾಡಿದ್ದೀನಿ ನನ್ನನ್ನು ಬ್ಲೆಸ್ ಮಾಡೋದ್ರೆ, ಸಾರಿ, ನೀನು ಕಾಯಿನನ ವಂಶದವನಾಗ್ತಿದೆಯಾ? ನನಗಿದು ಬೇಡ, ನನಗೆ ಹೇಬೇಲನ ವಂಶ ಬೇಕು. ಐ ವಾಂಟ್ ಹೇಬೆಲ್ಸ್ ಜನರೇಷನ್. ಕುರಿಮರಿಯನ್ನು ಅರ್ಪಿಸಿ ಕೇಳೋರು ಬೇಕು. ಯಾವುದು ಕುರಿಮರಿ? ಆ ಕುರಿಮರಿ ಯೇಸು. ಅದರಿಂದನೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಅವರ ನಾಮದಲ್ಲಿ ಪ್ರಾರ್ಥಿಸುವಾಗ, ಅವರ ನಾಮದಲ್ಲಿ ಕಾರ್ಯ ಮಾಡುವಾಗ ಅದು ದೇವರಿಗೆ ಮೆಚ್ಚುಗೆ ಆಗ್ತದೆ. ಇನ್ ಹಿಸ್ ನೇಮ್, ಅದರಲ್ಲಿ ಮಾತ್ರ ರಕ್ಷಣೆ ಇದೆ. ಆ ನಾಮದಲ್ಲಿ ಮಾತ್ರನೇ ಸಾಲ್ವೇಷನ್ ಇರೋದು. ಬೇರೆ ಯಾವ ಹೆಸರಲ್ಲೂ ರಕ್ಷಣೆ ಇಲ್ಲ. ಕೆಟ್ಟ ಹೆಸರಲ್ಲ, ರಕ್ಷಣೆ ಇರೋದು ಅದು ಒಂದರಲ್ಲೇ. ರಕ್ಷಣೆ ಇಲ್ಲಾಂದರೆ ಏನು ಪ್ರಯೋಜನ? ಈಗ ಪನಿಷ್ಮೆಂಟ್ ಎಲ್ರಿಗೂ ಕೊಡೋದನ್ನು ದೇವರು ತಪ್ಪಿಸಿದ್ದು ಹೇಗೆ ಗೊತ್ತಾ? ದೇವರೇ ಮನುಷ್ಯನಾಗಿ ಬಂದರು, ಕುರಿಮರಿ ಆದರೂ, ಕುರಿಮರಿ ಅಲ್ಲ, ಯಜ್ಞದ ಕುರಿಮರಿ. ಹಳೆ ಒಡಂಬಡಿಕೆಯಲ್ಲಿ ಕುರಿನ ಕಡಿತಾ ಇದ್ರಲ್ಲ, ಆ ರೀತಿ ಯೇಸುವನ್ನು ಕಡಿದರು, ಯೇಸುವನ್ನು ಹೊಡೆದರು. ಆ ಗೋಲ್ಗೊತ್ತಾ ಬೆಟ್ಟದ ಮೇಲೆ, ಶಿಲುಬೆ ಮೇಲೆ ಯೇಸು ಕ್ರಿಸ್ತರನ್ನು ಮಾರಕವಾಗಿ ಹೊಡೆದು ಹತ್ಯೆ ಮಾಡಿದರು. ಅದು ನಾವು ನೋಡುವಾಗ ಜನರು ಯೇಸುವನ್ನು ಹೊಡೆದ್ರು, ಸೈನಿಕರು ಹೊಡೆದ್ರು ಅಂತ ಇದೆ. ಆದರೆ ಖಂಡಿತವಾಗಲೂ ಅದರ ಹಿಂದೆ ಕೆಲಸ ಮಾಡಿದ ಕೈ ದೇವರ ಕೈ. ದೇವರು ಆತನನ್ನು ಶಿಕ್ಷಿಸಿದರು, ದಂಡಿಸಿದರು. ಯಾರ ಬದಲಿಗೆ? ನನ್ನ ಬದಲಿಗೆ. ಶಿಕ್ಷೆ ಯಾರಿಗೆ ಸಿಗಬೇಕಾಗಿತ್ತು? ನನಗೆ ಸಿಕ್ಕಬೇಕಾಗಿತ್ತು. ನಾನು ಅವಾಗ ಎಕ್ಸಾಂಪಲ್ ಹೇಳಿದ್ನಲ್ವ, ಟ್ರಾಫಿಕ್ ರೂಲ್ನ ಬ್ರೇಕ್ ಮಾಡಿ ನಾನಲ್ಲಿ ನಿಂತ್ಕೊಂಡಾಗ ಒಳ್ಳೆ ಜೆಂಟಲ್ ಆಗಿರ್ತಕ್ಕಂಥ ಒಬ್ಬ ಟ್ರಾಫಿಕ್ ಪೊಲೀಸ್ ಫೈನ್ ಬರೆದು ನನ್ನ ಹೆಸರಿಗೆ ಇದು ನೀನು ಕಟ್ಟಪ್ಪ, ಮುಂದೆ ಹೋಗಪ್ಪ ಅಂತ ಹೇಳುವಾಗ ಪಕ್ಕದ ಬೈಕಲ್ಲಿ ಇನ್ನೊಬ್ಬ ಬರ್ತಾನೆ, ನನ್ನ ಪಾಕೆಟಲ್ಲಿ ₹1 ಇಲ್ಲ. ಅವನು ಹೇಳ್ತಾನೆ, ಸರ್ ಆ ರಿಸಿಪ್ಟ್ ಇಲ್ಲಿ ಕೊಡಿ, ನಿಮ್ಮದು ಫೈನ್ ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ, ನೀನು ಹೋಗಪ್ಪ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಯೇಸು ಕ್ರಿಸ್ತರು ನಮ್ಮನ್ನು ರಕ್ಷಿಸಿದ್ದು. ನಾವು ಪಾಪಿಗಳಾಗಿ ಹೀಗೆ ನಿಂತ್ಕೊಂಡಿರುವಾಗ, ದೇವರ ಮುಂದೆ ದೇವರ ದಂಡನೆಗೆ ಗುರಿಯಾಗಿ ಹೀಗೆ ನಿಂತ್ಕೊಂಡಿರುವಾಗ, ಅಪರಾಧಿಯ ಸ್ಥಾನದಲ್ಲಿ ನಿಂತ್ಕೊಂಡಿರುವಾಗ, ನಮ್ಮ ಬದಲಿಗೆ ನಮ್ಮ ಫ್ರೆಂಡ್ ಒಬ್ಬರು ಬಂದರು, ಕಾರಲ್ಲಿ ಬಂದರು, ಇಳಿದ್ರು. ಫೈನ್ ಎಷ್ಟು? ಫೈನು ರಕ್ತ. ರಕ್ತನ? ಎಸ್, ಪೂರ್ತಿ ರಕ್ತ ಚೆಲ್ಲಬೇಕು. ಯೇಸು ಹೇಳಿದರು, ಈಗೋ ಸಿದ್ಧನಿದ್ದೇನೆ, ನಾನು ರೆಡಿಯಪ್ಪ. ರೆಡಿ ಆದರೆ ಅದು ಸುಮ್ಮನೆ ರಕ್ತ ಅಲ್ಲ. ಈ ರೀತಿ ಇವರು ಮಾಡಿದ ಪಾಪ ಇದೆಯಲ್ವಾ, ಇವರು ಮಾಡಿದ ಎಲ್ಲ ಅಶುದ್ಧ ಕೃತ್ಯಗಳು, ಎಲ್ಲ ಅನೀತಿಯ ಕಾರ್ಯಗಳು, ಇದಕ್ಕೆಲ್ಲದಕ್ಕೂ ಪನಿಷ್ಮೆಂಟ್ ಇದೆ. ಇದೆಲ್ಲ ಪನಿಷ್ಮೆಂಟ್ ನಿನ್ನ ದೇಹದಲ್ಲಿ ಏಟುಗಳಾಗಿ ತಗೊಳ್ತೀಯ, ಗಾಯಗಳಾಗಿ ತಗೊಳ್ತೀಯ. ಯೇಸು ಹೇಳಿದ್ರು, ಐ ಆಮ್ ರೆಡಿ. ನಾನು ಬಂದಿರೋದೇ ಇವ್ರನ್ನ ರಕ್ಷಿಸೋದಕ್ಕೆ, ಇವ್ರನ್ನ ಶಾಶ್ವತವಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಇವ್ರ ಮೇಲೆ ಏನೆಲ್ಲ ಹೊರಿಸಲಾಗಿದೆಯೋ ಆಪಾದನೆಗಳು, ಅದೆಲ್ಲ ನನ್ನ ಮೇಲೆ ಬರಲಿ, ನಾನು ತಗೊಳ್ತೀನಿ. ಮನುಷ್ಯನಿಗೆ ತಗೊಳ್ಳೋಕ್ಕಾಗೋದಿಲ್ಲ, ಮನುಷ್ಯನಿಗೆ ಪಾಪ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೇವರೇ ಮನುಷ್ಯನಾಗಿ ಬಂದು ಮನುಷ್ಯನ ಪಾಪಗಳನ್ನು ತಮ್ಮ ಮೇಲೆ ಅವರು ವಹಿಸಿಕೊಂಡರು, ಅಥವಾ ದೇವರು ವಹಿಸಿಕೊಟ್ರು. ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ 53ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. 3, 4, 5, 6ನೇ ವಾಕ್ಯ ಓದೋಣ. ಯೆಶಾಯ ಪ್ರವಾದಿಯ ಪುಸ್ತಕ 53ನೇ ಅಧ್ಯಾಯ 3ನೇ ವಾಕ್ಯದಿಂದ ಓದೋಣ. ಧಿಕ್ಕರಿಸಲ್ಪಟ್ಟವನು, ಮನುಷ್ಯರಿಂದ ತಿರಸ್ಕೃತನು, ದುಃಖಕ್ರಾಂತನು, ಕಷ್ಟ ಸಂಕಟಗಳನ್ನು ಅನುಭವಿಸಿದವನು, ನೋಡಿದವರು ಮುಖ ತಿರುಗಿಸುವಷ್ಟು ನಿಂದಕನು, ನಾವು ಲಕ್ಷ್ಯಕ್ಕೂ ತೆಗೆದುಕೊಳ್ಳಲಿಲ್ಲ ಆತನನ್ನು. ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು, ನಿಜವಾಗಿ ವಹಿಸಿಕೊಂಡನು ಆತ ನಮ್ಮ ಬಾಧೆಗಳನ್ನು, ಹೊರೆಯಂತೆ ಹೊತ್ತನಾತ ನಮ್ಮ ಕಷ್ಟ ಸಂಕಟಗಳನ್ನು. ಕಷ್ಟ ಸಂಕಟ ಅಂದರೆ ಯಾವುದು? ಈ ಪಾಪದ ನಿಮಿತ್ತ ಬರ್ತಕ್ಕಂಥ ಒಂದು ಕಷ್ಟ ಇದೆ ಒಳಗಡೆ, ಆ ಕಷ್ಟ. ಅದಲ್ಲದೆ ಜೀವನದಲ್ಲಿ ಬರೋ ಕಷ್ಟ ಅಲ್ಲ. ಓಕೆ.
ನಾವು ಭಾವಿಸಿದ್ದಾದರೂ ಏನು, ಆತ ದೇವರಿಂದ ಬಾಧಿತನೆಂದು, ದಂಡನೆಗೆ ಗುರಿಯಾದವನು ತಿರಸ್ಕೃತನಾದವನೆಂದು, ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜಜ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ, ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ. ಕಂಟಿನ್ಯೂ. ತೊಳಲುತ್ತಿದ್ದೆವು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ, ಹಿಡಿಯುತ್ತಿದ್ದನು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನೇ. ನಮ್ಮೆಲ್ಲರ ದೋಷವನ್ನು ಸರ್ವೇಶ್ವರ ಹಾಕಿದ್ದ ಆತನ ಮೇಲೆ, ಬಾಧೆಗಳಿಗೊಳಗಾದ ಹಿಂಸೆ ಸಹಿಸಿದ ಆತ ಬಾಯಿ ತೆರೆಯದೆ, ಹೌದು ಬಾಯಿ ತೆರೆಯದಿದ್ದ ಬಲಿಗೊಯ್ದ ಕುರಿಮರಿಯಂತೆ, ತುಪ್ಪಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿಯಂತೆ. ಪ್ರೈಸ್ ದ ಲಾರ್ಡ್. ನಮ್ಮೆಲ್ಲರ ಪಾಪ ದ್ರೋಹಗಳನ್ನು, ಆ ಪಾಪದ ದಂಡನೆಯನ್ನು, ಆ ಶಿಕ್ಷೆಯನ್ನು ದೇವರು ಯಾರ ಮೇಲೆ ಹಾಕಿದ್ರಂತೆ? ಯೇಸುವಿನ ಮೇಲೆ ಹಾಕಿದರು. ಯೇಸು ಅದನ್ನು ಹೇಗೆ ವಹಿಸ್ಕೊಂಡು ನಿಂತ್ಕೊಂಡ್ರಂತೆ? ತುಪ್ಪಟ ಕತ್ತರಿಸುವವನ ಮುಂದೆ ಇರುವ ಮೂಕ ಕುರಿಮರಿ. ಈಗ ಒಂದು ಕುರಿಮರಿ ತುಪ್ಪಟ ಕತ್ತರಿಸುವವನು ಮುಂದೆ ಹೋಗಿ ನನ್ನನ್ನು ಬಿಡಿ ಅಂದ್ರೆ ಬಿಡ್ತಾನ? ಕುರಿಮರಿ ಗೊತ್ತು ನನ್ನನ್ನು ಇವ್ರು ಬಿಡಲ್ಲ ಅಂತ, ಸುಮ್ಮನೆ ಇರುತ್ತೆ. ಅದೇ ರೀತಿ ಯೇಸು ಕ್ರಿಸ್ತರು ಕೂಡ ನನ್ನನ್ನು ಕಾಪಾಡಲಿಕ್ಕೆ, ನಮ್ಮೊಬ್ಬೊಬ್ಬರನ್ನ ರಕ್ಷಿಸಲಿಕ್ಕೆ, ಪಾಪದಿಂದ ರಕ್ಷಿಸಲಿಕ್ಕೆ, ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲಿಕ್ಕೆ, ನಮ್ಮ ಮೇಲಿದ್ದ ಪಾಪದ ಹೊಲಸನ್ನು ಅಳಿಸಿ ಹಾಕಲಿಕ್ಕೆ, ನಮ್ಮ ಮೇಲಿದ್ದಂಥ ಎಲ್ಲ ದೋಷಾರೋಪಣೆಗಳನ್ನ ತೆಗೆದು ಹಾಕಲಿಕ್ಕೆ, ಆ ಶಾಪವನ್ನು ತೆಗೆದು ಹಾಕಲಿಕ್ಕೆ, ಪಾಪವನ್ನು ತೆಗೆದು ಹಾಕಲಿಕ್ಕೆ, ನಿತ್ಯ ಮರಣವನ್ನು ತೆಗೆದು ಹಾಕಲಿಕ್ಕೆ, ಅವರು ಶಿಕ್ಷೆಗೊಳಗಾದ ನಿನ್ನ ರಕ್ಷೆಗಾಗಿ, ಪೆಟ್ಟು ತಿಂದ ನಿನ್ನ ಸ್ವಸ್ಥತೆಗಾಗಿ ಅಂತ ವಾಕ್ಯ ಹೇಳುತ್ತೆ. ನಮ್ಮನ್ನು ಸಂಪೂರ್ಣವಾಗಿ ಅವರು ಸ್ವಸ್ಥಪಡಿಸಿದ್ದಾರೆ. ಹೇಗೆ? ತನ್ನ ಆ ಶಿಲುಬೆ ಬಲಿಯ ಮುಖಾಂತರವಾಗಿ. ಆ ಬಲಿ ಪ್ರಾರಂಭದಲ್ಲೇ ಹೇಬೇಲ ದೇವರಿಗೆ ಕೊಡುತ್ತಾನೆ, ಅಂದರೆ ದೇವರ ಮುಂದೆ ತೋರಿಸ್ತಾನೆ ಈ ಕುರಿಮರಿಯನ್ನು ಕೊಂದು. ದೇವರಿಗೆ ಮೆಚ್ಚುಗೆ ಆಯಿತು, ಇಷ್ಟಪಟ್ಟರು. ನಾನೇನು ಹೇಳ್ತಾ ಬಂದೆ ಅಂದರೆ, ದೇವರನ್ನು ನಾವು ಕಂಡುಕೋಬೇಕಾದ್ರೆ ದೇವರೇ ಅವರಿಗೆ ಅರಿವು ಕೊಡಬೇಕು. ಆದರೆ ಈಗ ನಮಗೆ ಚಾನ್ಸ್ ಇದೆಯಾ ಕೇಳಿದರೆ, ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಹಂಬಲಿಸಿ ಹುಡುಕುವವರು ನನ್ನನ್ನು ಕಂಡುಕೊಳ್ತಾರೆ, ನನ್ನನ್ನು ಮನಪೂರ್ವಕವಾಗಿ ಹುಡುಕುವವರಿಗೆ ನಾನು ಸಿಗ್ತೀನಿ ಅಂತ ದೇವರು ಹೇಳಿದ್ದಾರೆ. ಆದ್ದರಿಂದ ನಮಗೊಂದು ಚಾನ್ಸ್ ಇದೆ, ಎಕ್ಸ್ಕ್ಯೂಸ್ ಇಲ್ಲ ನಮಗೀಗ. ದೇವರು ಅವರೇ ಮನಸ್ಸು ಮಾಡಬೇಕಲ್ವಾ? ಅವರು ತಿಳಿಸ್ಕೊಟ್ರೆ ಮಾತ್ರನೇ. ಹೇಬೇಲನಿಗೆ ದೇವರೇ ತಿಳಿಸ್ಕೊಟ್ರು, ಅದಕ್ಕೆ ಅವನು ಬಲಿ ಅರ್ಪಿಸ್ದ, ಫೈನ್. ಬಟ್ ನಮಗೆ ಪವಿತ್ರ ಬೈಬಲ್ನಲ್ಲಿ ದೇವರೇ ಬರೆದಂಥ ವಾಕ್ಯ ಇದೆ. ಏನಂತ ಇದೆ? ಯೆರೆಮೀಯ ಪ್ರವಾದಿ 29:13 ವಾಕ್ಯ ಹೇಳುತ್ತೆ. ಏನಂತ? ನೀವು 12ನೇ ವಾಕ್ಯ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನೀವು ನನ್ನನ್ನು ಕಂಡುಕೊಳ್ಳುವಿರಿ. ಕಂಡುಕೊಂಡು ಆದಮೇಲೆ ಏನು? ನಾನು ನಿಮಗೆ ಸಿಗ್ತೀನಿ, ನಿಮ್ಮ ಎಲ್ಲ ದುರವಸ್ಥೆಯಿಂದನೂ ನಾನು ನಿಮ್ಮನ್ನು ಹೊರಗೆ ಕರ್ಕೊಂಡು ಬರ್ತೀನಿ. ಹಾಗಾದರೆ ನಿಮ್ಮನ್ನು ದುರವಸ್ಥೆಯಿಂದ ಹೊರಗೆ ಕರ್ಕೊಂಡು ಬರಲಿಕ್ಕೆ ಯಾವ ಪಾಸ್ಟರ್ಸ್ಗೂ ಆಗಲ್ಲ, ಯಾವ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗೂ ಆಗೋದಿಲ್ಲ, ಯಾವ ಫಾದರ್ಸ್ಗಳಿಗೂ ಆಗೋದಿಲ್ಲ, ಯಾವ ಬೋಧಕರಿಗೂ ಆಗೋದಿಲ್ಲ, ಯಾವ ಪ್ರವಾದಿಗೂ ಆಗೋದಿಲ್ಲ. ಅವರೆಲ್ಲ ನಿಮಗೋಸ್ಕರ ಪ್ರಾರ್ಥಿಸ್ಬೋದು, ಬೋಧಿಸ್ಬೋದು, ಅಷ್ಟೇ. ಪ್ರಾರ್ಥನೆ ಮಾಡ್ಬೋದು, ಬೋಧನೆ ಮಾಡ್ಬೋದು, ಅಷ್ಟೇ ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ದುರವಸ್ಥೆಯಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರಲಿಕ್ಕೆ ಆಗೋದು ಒಬ್ಬರಿಗೆ ಮಾತ್ರನೇ, ದೇವರಿಗೆ ಮಾತ್ರನೇ. ಓನ್ಲಿ ಗಾಡ್ ಕ್ಯಾನ್ ಡೂ ಇಟ್. ದೇವರಿಗೆ ಮಾತ್ರನೇ. ನಮ್ಮ ನಿಜವಾದ ದುರವಸ್ಥೆ ಏನು ಗೊತ್ತಾ? ಪಾಪದ ಅವಸ್ಥೆ. ಮನುಷ್ಯನ ನಿಜವಾದ ದುರವಸ್ಥೆ ಊಟ ಇಲ್ಲದೆ ಇರೋದು, ಬಟ್ಟೆ ಇಲ್ಲದೆ ಇರೋದು, ಒಳ್ಳೆ ಆರೋಗ್ಯ ಇಲ್ಲದೆ ಇರೋದು, ಸಂಪಾದನೆ ಇಲ್ಲದೆ ಇರೋದು, ಗಂಡ ಇಲ್ಲದೆ ಇರೋದು, ಅಪ್ಪ ಅಮ್ಮ ಇಲ್ಲದೆ ಇರೋದು, ಇದ್ಯಾವುದು ಅಲ್ಲ ದುರವಸ್ಥೆ. ಪ್ರತಿಯೊಬ್ಬ ಮನುಷ್ಯನ ನಿಜವಾದ ದುರವಸ್ಥೆ ಏನು ಕೇಳಿದ್ರೆ, ಅವನ ಒಳಗಡೆ ಇರ್ತಕ್ಕಂಥ ಪಾಪ. ದೇವರ ಜೊತೆಗೆ ಒಂದು ಫೆಲೋಶಿಪ್ಪಿಗೆ ಬರಲಿಕ್ಕೆ ಆಗ್ತಾಯಿಲ್ಲ, ಬೇರೆ ಎಲ್ಲ ಮಾಡಲಿಕ್ಕೆ ಅವನಿಗೆ ಆಗುತ್ತೆ. ನಿನ್ನ ಒಳಗಡೆ ಇರುವ ಸಿನ್ ಅನ್ನೋದು ಹೋದರೆ, ವೆನ್ ಯು ಆರ್ ಫ್ರೀ ಫ್ರಮ್ ಸಿನ್, ಈ ಪಾಪದ ದುರವಸ್ಥೆಯಿಂದ ನೀನು ಹೊರಗಡೆ ಬಂದಾಗ ನಿನಗೇನಾಗುತ್ತೆ ಗೊತ್ತಾ? ನಿನಗೆ ದೇವರ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಳ್ಳಿಕ್ಕಾಗುತ್ತೆ. ಮನುಷ್ಯರ ಜೊತೆಗಲ್ಲ, ಮನುಷ್ಯರ ಜೊತೆಗೆ ಯಾರು ಬೇಕಾದ್ರೂ ಇಟ್ಕೋಬೋದು. ಯಾಕೆಂದರೆ ಈ ಬೀದಿ ನಾಯಿ, ಆ ಕಡೆ ಬೀದಿ ನಾಯಿ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋ ಥರ ನಾವು, ನಾನು ಹೇಳಿದ್ನಲ್ಲ, ಪ್ರಾಣಿಗಳ ಥರ ಬದುಕಲಿಕ್ಕೆ ಏನು ನಮಗೆ ದೇವ್ರು ಬೇಕಾಗಿಲ್ಲ. ಆದರೆ ದೇವರ ಜೊತೆಯಲ್ಲಿ ಮನುಷ್ಯ ಫ್ರೆಂಡ್ಲಿಯಾಗಿ ಇರಲಿಕ್ಕೆ ಆಗಬೇಕಾದ್ರೆ, ಒಂದು ಅನ್ಯೋನ್ಯತೆಯಲ್ಲಿ ಬದುಕಲಿಕ್ಕೆ ಆಗಬೇಕಾದ್ರೆ
ಮನುಷ್ಯನ ಒಳಗಡೆ ಇರ್ತಕ್ಕಂಥ ಈ ದುರವಸ್ಥೆ ಹೋಗಬೇಕು, ಈ ಪಾಪದ ಅವಸ್ಥೆ ಹೋಗಬೇಕು. ಈ ಪಾಪದ ಅವಸ್ಥೆ ತೆಗೆದು ಹಾಕ್ಲಿಕ್ಕೆ ಆಗೋದು ದೇವರಿಗೆ ಮಾತ್ರನೇ. ಯಾವ ಮನುಷ್ಯನಿಗೂ ಆಗೋಲ್ಲ, ಯಾವ ಪ್ರೇಯರ್ ಮಾಡೋರಿಗೂ ಆಗೋದಿಲ್ಲ. ಪ್ರೇಯರ್ ಮಾಡೋರು ಪ್ರೇಯರ್ ಮಾಡ್ತಾರಷ್ಟೇ. ಈ ಪಾಪದ ದುರವಸ್ಥೆ ಹೋಗಬೇಕಾದ್ರೆ ಅಲ್ಲಿ ದೇವರು ಕಾರ್ಯ ಮಾಡಬೇಕು. ಈಗ ದೇವರು ಕಾರ್ಯ ಮಾಡಬೇಕಾದ್ರೆ ನಾನೇನು ಮಾಡಬೇಕು? ಅದೇ ದೇವರು ಹೇಳಿದ್ದು, ನೀವು ನನ್ನನ್ನು ಹುಡುಕುವಿರಿ. ಓದೋಣ ವಾಕ್ಯ. ನೀವು ನನ್ನನ್ನು ಹುಡುಕುವಿರಿ, ನೀವು ನನ್ನನ್ನು ಹುಡುಕುವಿರಿ. ಮನಪೂರ್ವಕವಾಗಿ ಹುಡುಕಿದಾಗ. ಹೇಗೆ ಹುಡುಕಿದಾಗ? ದೇವರೇ ನೀನು ಯಾರು, ನಾನು ನಿನ್ನನ್ನು ನೋಡಬೇಕು. ದೇವರು ಅನ್ನೋರೊಬ್ಬರಿದ್ದರೆ ನಾನು ಅವ್ರನ್ನ ಕಂಡುಕೊಳ್ಳೇಬೇಕು. ಅದು ಹೇಗಾದರೂ ನಾನು ಕಂಡ್ಕೋಬೇಕು. ನೀವು ಹುಡುಕುವಾಗ, ಮನಪೂರ್ವಕವಾಗಿ ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ. ನನ್ನನ್ನು ಕಂಡುಕೊಳ್ಳುವಿರಿ. ಹೌದು, ಹೌದು, ನಾನು ನಿಮಗೆ ದೊರೆಯುವೆನು. ನಾನು ನಿಮಗೆ ದೊರೆಯುವೆನು. ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ, ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ, ನಿಮ್ಮನ್ನು ಅಟ್ಟಲಾಗಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ರಾಷ್ಟ್ರಗಳ ಮಧ್ಯೆಯಿಂದಲೂ ಒಟ್ಟುಗೂಡಿಸಿ, ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದೆನೋ ಅಲ್ಲಿಂದ ಮರಳಿ ಬರಮಾಡುವೆನು. ಇದು ಸರ್ವೇಶ್ವರನಾದ ನನ್ನ ನುಡಿ. ಇದು ಇಸ್ರಾಯೇಲ್ ಜನರ ಕುರಿತಾಗಿ ಅವರು ಬ್ಯಾಬಿಲೋನ್ನ ಗುಲಾಮತನದಲ್ಲಿರುವಾಗ ಅವರಿಗೆ ಹೇಳಿದ ಮಾತು. ಈಗ ನಾವು ಬ್ಯಾಬಿಲೋನ್ನ ಗುಲಾಮತನದಲ್ಲಿಲ್ಲ, ಆದರೆ ಇವತ್ತು ಲೋಕ ಪಾಪದ ಗುಲಾಮತನದಲ್ಲಿದೆ. ಈ ಪಾಪದ ಗುಲಾಮತನಕ್ಕೆ ನಮ್ಮನ್ನು ಬಿಟ್ಟುಕೊಟ್ಟಿದ್ಯಾರು? ದೇವರೇ. ಯಾಕೆ ಬಿಟ್ಟುಕೊಟ್ರು? ದೇವರಿಗೆ ವಿರುದ್ಧವಾಗಿ ಹೋಗಿದ್ದಕ್ಕೆ ದೇವರು, ನೀನು ನನಗೆ ವಿರುದ್ಧ ಹೋಗ್ತಾ ಇದೆಯಾ, ಹಾಗಾದರೆ ಹೋಗು ಅಂದರೆ ಈ ಥರ. ನೀನು ನನಗೆ ವಿರುದ್ಧ ಹೋಗ್ತೀಯಾ, ಹಾಳಾಗಿ ಹೋಗ್ತೀಯಾ, ನಾನು ಹೋಗೇ ಹೋಗ್ತೀನಿ, ಹೋಗಿ ಹಾಳಾಗಿ. ಹಾಗೆ ಈಗ ಅಪ್ಪ ಅಮ್ಮ ಏನು ಮಾಡ್ತಾರೆ ಕೆಲವು ಟೈಮ್ ಮಕ್ಕಳಿಗೆ, ನೀನು ನನ್ನ ಮಗನೇ ಅಲ್ಲ, ಮಗಳೇ ಅಲ್ಲ, ಹೋಗು ಮನೆ ಬಿಟ್ಟು ಅಂತ. ಆಮೇಲೆ ಅಳ್ತಾ ಕೂತ್ಕೊಳ್ಳೋದು ಯಾರು? ಹೋದವನು ಹೋಗಿ ಎಣ್ಣೆ ಹೊಡ್ಕೊಂಡು ಪಲ್ಟಿ ಹೊಡ್ಕೊಂಡು ಏನೋ ಮಾಡ್ತಾನೆ. ಅಪ್ಪ ಅಮ್ಮ ಅಳ್ತಾ ಕೂತ್ಕೊಳ್ತಾರೆ, ಅಯ್ಯೋ ನನ್ನ ಮಗ ಹೋದ, ನನ್ನ ಮಗ ಹೋದ ಅಂತ. ದೇವರು ಹಾಗೇನೆ. ದೇವರು ಕರುಣಾಮಯಿ. ನಿನ್ನ ಈ ಹಠಮಾರಿತನಕ್ಕೆ ದೇವ್ರು ಹೇಳ್ತಾರೆ, ಹೋಗ್ತೀಯಾ, ಹೋಗು, ಹಾಳಾಗೋಗತ್ಲೆಗೆ. ದೇವ್ರೇನು ಮಾಡಿದ್ರು? ಅಳ್ತಾ ಕೂತ್ಕೊಂಡ್ರು. ಆಮೇಲೆ ಅಯ್ಯೋ ಹೋಗ್ಬಿಟ್ಟ, ಹೇಗಾದರೂ ಮಾಡಿ ಅವನು ವಾಪಸ್ ಕರ್ಕೋಬೇಕು, ಹೇಗಾದರೂ ಮಾಡಿ ವಾಪಸ್ ಕರ್ಕೋಬೇಕು. ದೇವ್ರದ್ದಿದೆ ಚಿಂತೆ. ಆ ರೀತಿ ಆಲೋಚನೆ ಮಾಡಿನೇ ದೇವರು ಈ ಭೂಮಿಗೆ ಮನುಷ್ಯನಾಗಿ ನಮ್ಮನ್ನು ಹುಡುಕ್ಲಿಕ್ಕೆ ಬಂದಿದ್ದು. ಕಳೆದು ಹೋದ ಕುರಿಮರಿಯಂತೆ ಪ್ರತಿಯೊಬ್ಬನು ತನ್ನದೇ ಆದ ದಾರಿಯನ್ನು ಹಿಡ್ಕೊಂಡು, ಓದಿದ್ರಲ್ವ ಯೆಶಾಯ 53:5 ಪ್ರತಿಯೊಬ್ಬನು ಅವನವನ ಇಚ್ಛೆ ಪ್ರಕಾರ ಬದುಕ್ತಾ ಇದ್ದ. ಯಾರಿಗೂ ದೇವರು ಬೇಡ. ದೇವರು ಬೇಕು, ಯಾಕಂದರೆ ನಮಗೆ ಆಶೀರ್ವಾದಕ್ಕಾಗಿ ದೇವರು ಬೇಕು. ಪರೀಕ್ಷೆ ಪಾಸ್ ಆಗಲಿಕ್ಕೆ ಯಾರು ಬೇಕು? ದೇವರು ಬೇಕು. ಒಳ್ಳೆ ಗಂಡು ಸಿಗ್ಲಿಕ್ಕೆ ಯಾರು ಬೇಕು? ಕಾಯಿಲೆ ಬಂದಾಗ ವಾಸಿ ಆಗಲಿಕ್ಕೆ ಯಾರು ಬೇಕು? ದೇವರು ಬೇಕು. ಮನೆ ಕಟ್ಟಲಿಕ್ಕೆ ಯಾರು ಬೇಕು? ದೇವರು ಬೇಕು. ಇದೆಲ್ಲ ಇದಕ್ಕೇನಂತಾರೆ ಗೊತ್ತಾ? ಯೂಸ್ ಆ್ಯಂಡ್ ಥ್ರೋ. ಯೂಸ್ ಆ್ಯಂಡ್ ಥ್ರೋ. ದೇವ್ರನ್ನ ಯೂಸ್ ಮಾಡ್ಕೊಂಡು ಬದುಕುವಂಥ ಜನರೇ ಇವತ್ತೆಲ್ಲರೂ. ಯಾಕೆಂದರೆ ದೇವರು ಯಾರು ಅಂತ ನಮ್ಗೆ ಗೊತ್ತಾಗಿದ್ದೇ ಇರೋದ್ರಿಂದ ದೇವ್ರನ್ನ ಉಪಯೋಗಿಸ್ಕೊಂಡು ಬದುಕ್ತೀವಿ. ದೇವ್ರನ್ನ ಪ್ರೀತಿ ಮಾಡೋರಾಗಬೇಕು ನಾವು. ದೇವ್ರನ್ನ ಪ್ರೀತಿ ಮಾಡೋರು ಏನು ಮಾಡ್ತೀವಿ ಗೊತ್ತಾ? ದೇವರೇ, ನಿನ್ನ ಇಚ್ಛೆ ಏನು ನನ್ನ ಜೀವನದಲ್ಲಿ ಅದು ಹೇಳು, ನಾನು ಅದನ್ನು ಮಾಡಬೇಕು. ನನ್ನ ಪರೀಕ್ಷೆಯಲ್ಲಿ ಪಾಸು ಫೇಲು ಅದೆಲ್ಲ ಬೇಡ, ನಿನ್ನಿಚ್ಛೆ ನಾನು ಮಾಡಬೇಕು. ಎಷ್ಟು ಜನ ದೇವ್ರನ್ನ ಪ್ರೀತಿ ಮಾಡ್ತೀರಿ? ಕೈ ಎತ್ತಿ ದೇವ್ರು ನೋಡ್ತಾರೆ, ಆಯಿತಾ? ಹಾಂ, ವೆರಿ ಗುಡ್. ಎನಿವೇ ನಾವು ದೇವರನ್ನ ಪ್ರೀತಿ ಮಾಡೋರಾಗಬೇಕು. ನಾವು ದೇವ್ರನ್ನ ಯೂಸ್ ಮಾಡ್ಕೊಂಡು ಬದುಕೋರಾಗಬಾರ್ದು. ನಮ್ಮ ಸ್ವಾರ್ಥ ಬದುಕಿಗೆ ನಮ್ಮ ಇಚ್ಛೆ ಈಡೇರಿಸಲಿಕ್ಕೆ ದೇವರು ಬೇಕು. ಯಾವತ್ತಾದರೂ ಕೂತ್ಕೊಂಡು ದೇವರೇ ನಿನ್ನ ಇಚ್ಛೆ ಏನು ಅಂತ ಕೇಳಿದ್ದೀವ? ದೇವರೇ ನೀನೇನು ಬಯಸ್ತೀಯ? ನಾನಾಗಿ ಭೂಮಿಗೆ ಬರಲಿಲ್ಲ, ನಾನು ಇಚ್ಛೆ ಪಟ್ಟು ಇವ್ರ ಮಗನಾಗಿ ಇವ್ರ ಮಗಳಾಗಿ ನಾನು ಹುಟ್ಟಿಲ್ಲ. ನೀವು ಯಾರಾದರೂ ಇಷ್ಟಪಟ್ಟು ನಿಮ್ಮ ಅಪ್ಪ ಅಮ್ಮನ್ನ ಸೆಲೆಕ್ಟ್ ಮಾಡಿದ್ದೀರಾ? ಹುಟ್ಟೋದಕ್ಕಿಂತ ಮುಂಚೆ ಸೆಲೆಕ್ಟ್ ಮಾಡಿದ್ದೀರಾ? ಯಾರಾದರೂ ಅಪ್ಪ ಅಮ್ಮ ನೀವು ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ಮಕ್ಕಳನ್ನ ಹುಟ್ಟೋದಕ್ಕಿಂತ ಮುಂಚೆ? ಇಲ್ಲ. ಹಾಗಾದರೆ ದೇವರ ಇಚ್ಛೆ, ದೇವರು ಇಷ್ಟಪಟ್ಟು, ದೇವರು ಬಯಸಿ ನಮ್ಮೊಬ್ಬೊಬ್ಬರನ್ನು ಈ ಪ್ರಪಂಚದಲ್ಲಿ ತಂದೆ ತಾಯಿಯ ಮುಖಾಂತರ, ಮನುಷ್ಯರ ಮುಖಾಂತರ, ಮನುಷ್ಯನನ್ನು ಉಪಯೋಗಿಸಿ ಈ ಭೂಮಿಗೆ ದೇವರು ಕರ್ಕೊಂಡು ಬಂದಿದ್ದಾರೆ. ದೇವರು ಕರ್ಕೊಂಡು ಬಂದಿದ್ದಾರೆ. ಅದು ನಮ್ಗೆ ಒಪ್ಕೊಳ್ಳಿಕ್ಕಾಗುತ್ತೆ. ಈಗ ಕರ್ಕೊಂಡು ಬಂದಿರೋ ದೇವರ ಹತ್ರ ನೀವು ಯಾವತ್ತಾದರೂ, ದೇವರೇ ನೀನು ನನ್ನನ್ನು ಸೃಷ್ಟಿ ಮಾಡಿದೆ, ಯಾಕೆ ಸೃಷ್ಟಿ ಮಾಡಿದೆ?
ನಿನ್ನ ಉದ್ದೇಶ ಏನು? ನಾನು ಹೇಗೆ ಬದುಕಬೇಕು? ನಾನು ಏನು ಮಾಡಬೇಕು? ನನಗೆ ತಿಳಿಸ್ಕೊಡಿ ಅಂತ ಕೇಳಿದ್ರೆ 100% ಗ್ಯಾರಂಟಿ ದೇವ್ರ ಇಚ್ಛೆ ಏನು ಅಂತ ತಿಳಿಸ್ಕೊಡ್ತಾರೆ. ನೀನು ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತಾರೆ. ಬದುಕಲಿಕ್ಕೆ ಬೇಕಾದ ಸಾಮರ್ಥ್ಯನೂ ಕೊಡ್ತಾರೆ, ಕೃಪೆನೂ ಕೊಡ್ತಾರೆ. ಆದರೆ ನಾವು ದೇವರ ಅರಿವಿಲ್ಲದೆ ಪಾಪದಲ್ಲಿ ಇರೋದ್ರಿಂದ, ಪಾಪದಲ್ಲಿರುವಾಗ ನಮಗೆ ಇಚ್ಛೆಗಳು ಜಾಸ್ತಿ, ಆಸೆಗಳು ಜಾಸ್ತಿ. ನಿಮ್ಮಲ್ಲಿ ಈ ಪಾಪ ಅನ್ನೋದು ಪರಿಹಾರ ಆಗಿಬಿಟ್ರೆ ನಿಮ್ಮ ಆಸೆ ಹೋಯ್ತು, ಸತ್ತೋಯ್ತು. ಇನ್ನು ಉಳಿದಿರೋದು ಒಂದು ದೇವರ ಆಸೆ ಅನ್ನೋದು ಹುಡುಕ್ತೀವಿ. ನಮ್ಮ ಪ್ರಾರ್ಥನೆ ವಿಷಯ ಪೂರ್ತಿ ದೇವರೇ ನಿನ್ನ ಆಸೆ ಏನು ಅಂತ ತಿಳ್ಕೋಬೇಕು, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕೃಪೆ ಕೊಡು, ಜ್ಞಾನ ಕೊಡು, ಇದೇ ಆಗುತ್ತೆ. ನಮ್ಮೊಳಗಡೆ ಪಾಪ ಇರುವಾಗ ದೇವರೇ ನಾನು ಮನೆ ಕಟ್ತಾ ಇದ್ದೀನಿ, ನೀನು ಎಬ್ಬಿಸ್ಬೇಕು. ನಾನು ಫೌಂಡೇಶನ್ ಹಾಕಿದ್ದೀನಿ, ನೀನು ಎಬ್ಬಿಸ್ಬೇಕು. ದೇವರೇ ನಾನು ಮದುವೆ ಆಗ್ತಾಯಿದ್ದೀನಿ, ನೀನು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು. ದೇವರೇ ನಾನು ಪರೀಕ್ಷೆ ಬರೆದಿದ್ದೀನಿ, ನೀನು ಪಾಸ್ ಮಾಡಬೇಕು. ದೇವರೇ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ, ನೀನು ಜಾಬ್ ಕೊಡಬೇಕು. ದೇವರೇ ನನಗೆ ಪ್ರಮೋಷನ್ ಸಿಗಬೇಕು. ಒಂದು ಕೂಲಿ ಕೆಲಸದವನ ಥರ ದೇವ್ರನ್ನ ಯೂಸ್ ಮಾಡಿಕೊಳ್ಳುವಂಥ ಎಷ್ಟೋ ಕ್ರೈಸ್ತರು ಇವತ್ತಿದ್ದಾರೆ. ಮಾನಸಾಂತರ ಪಡಿ, ರಕ್ಷಣೆ ಪಡ್ಕೊಳ್ಳಿ. ಮೊದಲು ಪಾಪದಿಂದ ಹೊರಗೆ ಬನ್ನಿ. ಹೇಗೆ ಹೊರಗೆ ಬರೋದು? ಯೇಸುವನ್ನು ಕಂಡುಕೊಳ್ಳಿ. ಹುಡುಕುವವರಿಗೆ ಸಿಗ್ತಾರೆ. ಹುಡುಕುವ ಪ್ರತಿಯೊಬ್ಬರು ಅವರನ್ನು ಕಂಡುಕೊಳ್ತಾರೆ. ಯೇಸು ಕ್ರಿಸ್ತರನ್ನ ನಿಮ್ಮ ಜೀವನದಲ್ಲಿ ಕಂಡುಕೊಂಡ್ರೆ ನೀವು ಪಾಪದಲ್ಲಿ ಬದುಕಲ್ಲ. ಆಮೇಲೆ ನೀವು ಹೇಳ್ಬೋದು, ನಾನು ಯೇಸುನ ಕಂಡುಕೊಂಡೆ ಆ ಬ್ರದರಲ್ಲಿ, ಆ ಪ್ರಾರ್ಥನೆಯಲ್ಲಿ, ಅವ್ರು ಮಾಡಿದ ಪ್ರಾರ್ಥನೆ, ಇವ್ರು ಮಾಡಿದ ಪ್ರಾರ್ಥನೆ, ಆ ಧ್ಯಾನ, ಈ ಧ್ಯಾನ, ಆ ಸಭೆ, ಈ ಸಭೆ, ಆ ಚರ್ಚ್, ಈ ಚರ್ಚ್, ಅಲ್ಲಿ ನಾನು ಯೇಸುನ ಕಂಡುಕೊಂಡೆ. ನೀನು ನಿಜವಾದ ಯೇಸುನ ಕಂಡುಕೊಂಡಿದ್ದಾದರೆ ನೀನು ಪಾಪದಲ್ಲಿ ಮುಂದುವರಿಯೋಕ್ಕಾಗಲ್ಲ. ಯೇಸು ಥರ ಏನೋ ಒಂದು ಕಂಡುಕೊಂಡಿರ್ಬೋದು ಅಷ್ಟೇ. ನೀನು ಯೇಸು ಕ್ರಿಸ್ತನ ಕಂಡುಕೊಂಡ ಮೇಲೆ ನಿನ್ನ ಜೀವನದಲ್ಲಿ ಅವ್ರನ್ನ ಹಿಂಬಾಲಿಸ್ತೀಯ. ಯಾಕೆ ಅಂದರೆ ಯೇಸು ಕ್ರಿಸ್ತನ ಅನುಭವಕ್ಕಿಂತಲೂ ರುಚಿಕರವಾದ, ಸುಂದರವಾದ, ಒಳ್ಳೆಯದಾದ ಇನ್ನೊಂದು ಅನುಭವ ಕೊಡಲಿಕ್ಕೆ ಈ ಪ್ರಪಂಚದಲ್ಲಿ ಯಾವ ಮನುಷ್ಯನಿಗೂ ಆಗಲ್ಲ, ಯಾವ ವಸ್ತುಗೂ ಆಗೋಲ್ಲ. ಆದ್ದರಿಂದ ಯೇಸುವಿನ ಅನುಭವ ಒಬ್ಬನಿಗೆ ಸಿಕ್ಕಿದ ತಕ್ಷಣ ಅವನು ಎಂಥದ್ದನ್ನು ಬೇಕಾದರೂ ಬಿಡ್ತಾನೆ, ಎಲ್ಲವನ್ನೂ ಬಿಡ್ತಾನೆ, ಎಲ್ಲರನ್ನೂ ಬಿಡ್ತಾನೆ, ಪ್ರಾಣನೂ ಬಿಡ್ತಾನೆ. ಯಾಕಂದರೆ ಯೇಸುವಿನ ಟೇಸ್ಟ್ ಎಷ್ಟು ಕೇಳಿದ್ರೆ ಪ್ರಾಣಕ್ಕಿಂತಲೂ ಮಿಗಿಲಾದದ್ದು ಜೀಸಸ್ ಟೇಸ್ಟ್. ಆದ್ದರಿಂದ ಕೆಲವೊಮ್ಮೆ ಎಷ್ಟೋ ಕ್ರೈಸ್ತ ಮಿಷನರಿಗಳನ್ನ ಇವತ್ತು ಅನೇಕ ರೀತಿಯಲ್ಲಿ ಸಾಯಿಸ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಆದರೂ ಕೂಡ ಅವರು ಯೇಸುವಿನಿಂದನೇ ಹೋಗ್ತಾ ಇದ್ದಾರೆ. ನಾವು ಯೋಚನೆ ಮಾಡ್ತೀವಿ, ಇವ್ರಿಗೆ ಹುಚ್ಚಿಡ್ದಿದೆಯಾ, ಮನೇಲಿ ಕೂತ್ಕೊಂಡ್ರೆ ಆಗಲ್ವಾ, ಯಾಕೆ ಬೀದಿ ಬೀದಿ ಸುತ್ತಿ ಯೇಸು ಯೇಸು ಅಂತ ಹೇಳಬೇಕು? ಅದು ಯೇಸುವಿನ ಟೇಸ್ಟ್ ಹಂಗಿದೆ. ನಾವು ಯಾವ ಥರ ಅಂದರೆ, ನಾವು ಕಳ್ಳ ಕ್ರೈಸ್ತರಾಗಿರೋದ್ರಿಂದ ನಾವು ಮನೆ ಒಳಗಡೆ, ಚರ್ಚ್ ಒಳಗಡೆ, ಗೋಡೆ ಒಳಗಡೆ ಮಾತ್ರ ಕೂತ್ಕೊಂಡು ಯೇಸು 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 ಅಂತ ಮಣಿ ಉಳಿಸ್ತಾ ಕೂತ್ಕೊಳ್ತೀವಿ. ಯಾಕಂದರೆ ನಮಗೆ ಈ ನಿಜವಾದ ಯೇಸು ಇನ್ನೂ ಸಿಕ್ಕಿಲ್ಲ, ಡೂಪ್ಲಿಕೇಟ್ ಸಿಕ್ಕಿದ್ದಾರೆ. ಒರಿಜಿನಲ್ ಸಿಕ್ಬಿಟ್ರೆ ನೀನು ಒಳಗಡೆ ಇರೋಕ್ಕಾಗಲ್ಲ. ನಿನ್ನ ಖುಷಿಗೋಸ್ಕರ ಬದುಕಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನು ತಿಳ್ಕೊಳ್ಳಿಕ್ಕೆ ತವಕಪಟ್ಟು ಅದನ್ನು ನೆರವೇರಿಸ್ಲಿಕ್ಕೋಸ್ಕರ ನಾವು ಬದುಕ್ತೀವಿ. ಯಾಕೆ ನಾವು ನಮ್ಮ ಖುಷಿಗೋಸ್ಕರ ಬದುಕ್ತಾ ಇದ್ದೀವಿ, ನಮ್ಮಿಷ್ಟಕ್ಕೋಸ್ಕರ ಬದುಕ್ತಾ ಇದ್ದೀವಿ ಅಂದರೆ ನಮ್ಮೊಳಗಡೆ ಪಾಪ ಇರೋದ್ರಿಂದ. ಇದರಿಂದ ಹೊರಗಡೆ ಬರಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಸ್ವತಃ ಹೊರಗಡೆ ಬರಲಿಕ್ಕಾಗಲ್ಲ. ಅದರಿಂದನೇ ನಮ್ಮ ಪಾಪಕ್ಕೆ ಪರಿಹಾರ ಯೇಸು ಕ್ರಿಸ್ತರು ಶಿಲುಬೆ ಮರಣದ ಮುಖಾಂತರ ಮಾಡಿದರು. ಈಗ ನಾನು ಹೇಗೆ ಹೊರಗೆ ಬರೋದು ಕೇಳಿದರೆ ಒಂದೇ ಒಂದು ದಾರಿ, ಎಲ್ಲಿದೆಯೋ ಅಲ್ಲಿಂದನೇ ಯೇಸುವೆ ನೀನು ನನಗೋಸ್ಕರ ಶಿಲುಬೆ ಮೇಲೆ ಸತ್ತೆ, ನನ್ನ ಬದಲಿಗೆ ನೀನು ಫೈನ್ ಕಟ್ಟಿದ್ಯಾ. ತಪ್ಪು ಮಾಡಿದ್ದು ನಾನು, ಫೈನ್ ಕಟ್ಟಿದ್ದು ನೀನು. ನಾನಿದನ್ನು ನಂಬ್ತೀನಿ. ನೀನು ಇದನ್ನು ನಂಬುವಾಗ ನಿನಗೇನು ಸಿಗುತ್ತೆ? ಪಾಪ ಕ್ಷಮೆ, ಪಾಪ ವಿಮೋಚನೆ ಸಿಗ್ತದೆ. ದೇವರ ಮಗನಾಗುವ, ಮಗಳಾಗುವ ಆ ಹಕ್ಕು, ಆ ಸೌಭಾಗ್ಯ ದೇವರು ನಮಗೆ ಕೊಡ್ತಾರೆ. ನಾವಿನ್ನು ಮುಂದೆ ಪಾಪಿಗಳು ಎಂದು ಗುರುತಿಸಲ್ಪಡೋದಿಲ್ಲ, ಲೋಕದಲ್ಲಿ ದೇವರ ಮಕ್ಕಳು ಎಂದು ಗುರುತಿಸಲ್ಪಡ್ತೀವಿ. ಯಾವಾಗ? ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಾಗ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 26ನೇ ವಾಕ್ಯ ಹೇಳುತ್ತೆ. ಗಲಾತ್ಯ 3:26. ಅದೇ ರೀತಿ ಯೋಹಾನನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 12. ಇದೆರಡು ವಾಕ್ಯ ಓದಿ ನಾವು ಇಲ್ಲಿಗೆ ನಿಲ್ಲಿಸೋಣ, ಪ್ರಾರ್ಥನೆ ಮಾಡೋಣ. ಓಕೆ. ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ವಿಶ್ವಾಸದ ಮೂಲಕ, ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ವಿಶ್ವಾಸದ ಮೂಲಕ ನೀವೆಲ್ಲರೂ ದೇವರ ಮಕ್ಕಳಾಗಿದ್ದೀರಿ. ವಿಶ್ವಾಸ ಅಂದರೆ ಯೇಸು ನನ್ನ ಗಾಯ ವಾಸಿ ಮಾಡ್ತಾರೆ, ಕಾಯಿಲೆ ವಾಸಿ ಮಾಡ್ತಾರೆ, ಸಾಲ ತೀರಿಸ್ತಾರೆ, ಈ ವಿಶ್ವಾಸ ಅಲ್ಲ, ಆ ವಿಶ್ವಾಸ ಅಲ್ಲ.
ಅದು ಎಲ್ರಿಗೂ ಇದೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಸಾಲ ಮಾತ್ರ ತೀರಿದರೆ ತೀರ್ಬೋದು, ಕಾಯಿಲೆ ವಾಸಿ ಆದರೆ ಆಗ್ಬೋದು, ನೋ ಗ್ಯಾರಂಟಿ. ನಿಮ್ಮ ಗ್ಯಾರಂಟಿ ಯೇಸು ಅದಕ್ಕೆ ಹೇಳೋದು, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಹೋಗು. ರಕ್ತಸ್ರಾವ ಸ್ತ್ರೀ ಬಂದ್ಲು, ಮುಟ್ಟಿದ್ಲು, ಸೌಖ್ಯ ಪಡ್ಕೊಂಡ್ಲು. ಯೇಸು ಹೇಳಿದರು, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಹೋಗು. ಇನ್ನೊಬ್ಬ ಬಂದ, ಮುಟ್ಟದ, ಏನೂ ಆಗಿಲ್ಲ, ನಿನ್ನ ವಿಶ್ವಾಸ ಇಲ್ಲ, ಆಗಿಲ್ಲ, ನಾನೇನು ಮಾಡಲಿ? ಇದು ಆ ವಿಶ್ವಾಸ ಅಲ್ಲ. ಇದು ಶುಭ ಸಂದೇಶದಿಂದ ಪರಿಶುದ್ಧಾತ್ಮರನ್ನು ಒಳಗಡೆ ಹಾಕುವಂಥ ವಿಶ್ವಾಸ, ದೇವರು ಕೊಡೋ ವಿಶ್ವಾಸ. ಇದರಿಂದ ನೀನು ಏನು ಮಾಡ್ತೀಯಾ? ಯೇಸುವೆ ನನ್ನ ಬದಲಿಗೆ ನೀನು ಫೈನ್ ಕಟ್ಟಿದೀಯಾ, ನಾನು ಸ್ವತಂತ್ರನಾಗಿದ್ದೇನೆ, ನಾನು ಪಾಪಿ ಆಗಿದೆ, ಪಾಪದ ಮರಣ ನನ್ನಲ್ಲಿತ್ತು, ಆದರೆ ಆ ಮರಣನ ನಿನ್ನ ಮೇಲೆ ತಗೊಂಡು ನೀನು ಶಿಲುಬೆ ಮೇಲೆ ನನ್ನ ಬದಲಿಗೆ ನೀನು ಮರಣ ಹೊಂದಿದೆ. ನಾನು ಮತ್ತೆ ಜೀವಿಸೋದಕ್ಕೋಸ್ಕರ, ಹೊಸ ಜನ್ಮ ಪಡ್ಕೊಳ್ಳೋದಕ್ಕೋಸ್ಕರ ನೀನು ಮತ್ತೆ ಪುನರುತ್ಥಾನನಾದೆ. ನಾನು ಅದನ್ನು ನಂಬ್ತೀನಿ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಕರುಣೆ ನನಗೆ ಪಾಪ ಕ್ಷಮೆ, ನಿತ್ಯ ಜೀವ ತಂದು ಕೊಟ್ಟಿದೆ. ಐ ಬಿಲೀವ್ ದಟ್ ಯು ಆರ್ ಮೈ ಸೇವಿಯರ್. ನಿನ್ನನ್ನು ಕಾಪಾಡಿಬಿಟ್ಟೆ ಅಪ್ಪ. ಇನ್ನು ನಾನು ಸಾವಿಲ್ಲ, ನಾನು ಅಮರನ ಆಗಿದ್ದೇನೆ, ನಿತ್ಯ ಜೀವ ನನಗೆ ಸಿಕ್ಕಿದೆ, ನಿತ್ಯವೂ ಜೀವಿಸುವ ದೇವರ ಮಗನಾಗುವ ಸೌಭಾಗ್ಯ ಸಿಕ್ಕಿದೆ, ಸ್ತೋತ್ರ ಎಂದು ಸ್ತೋತ್ರ ಮಾಡ್ತೀರಿ. ಆ ವಿಶ್ವಾಸ ಬೇಕು. ಯೇಸು ಕ್ರಿಸ್ತನಲ್ಲಿಟ್ಟ ಆ ವಿಶ್ವಾಸದಿಂದ ನೀವೆಲ್ಲರೂ ದೇವರ ಮಕ್ಕಳಾಗಿದ್ದೀರಿ. ಈ ವಿಶ್ವಾಸ ಯೋವನ್ನ 1:12 ಕೂಡ ಅದನ್ನೇ ಹೇಳುತ್ತೆ. ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು, ಅಂಥವರಿಗೆ, ಅಂದರೆ ಅವರಲ್ಲಿ ವಿಶ್ವಾಸವಿಟ್ಟವರಿಗೆ, ಯೇಸು ಕ್ರಿಸ್ತನೇ ನನ್ನ ರಕ್ಷಕ ಎಂದು ನನ್ನನ್ನು ಅವರು ಈ ರೀತಿ ಶಿಲುಬೆ ಮರಣದ ಮುಖಾಂತರ ನನ್ನನ್ನು ರಕ್ಷಿಸಿ ಅವರ ರಕ್ತದಿಂದ ನನ್ನ ಪಾಪವನ್ನು ತೊಳೆದಿದ್ದಾರೆ ಎಂದು ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಏನು ಹಕ್ಕು ಕೊಟ್ಟರು? ದೇವರ ಮಕ್ಕಳಾಗುವ ಹಕ್ಕು. ಸಾಧಾರಣ ಹಕ್ಕಲ್ಲ. ಏನು ಹಕ್ಕು ಕೊಟ್ಟರು? ದೇವರ ಮಕ್ಕಳಾಗುವ ಹಕ್ಕು. ನೀವು ದೇವರ ಮಕ್ಕಳಾದ ಮೇಲೆ ನಿಮಗೆ ಪೂರ್ತಿ ಸೌಖ್ಯ ಕೊಡೋದು ಯಾರ್ದು ಜವಾಬ್ದಾರಿ? ಈಗ ಅವ್ರದ್ದೇ ಜವಾಬ್ದಾರಿ. ನೋಡಿ, ಮತ್ತೆ ಹೇಳ್ತೀನಿ, ನಮ್ಮ ಹೊರಗಡೆ ಅನೇಕ ಸಮಸ್ಯೆಗಳಿಗೆ ಕಾರಣ ನಮ್ಮ ಒಳಗಡೆ ಪ್ರಾಬ್ಲಮ್. ಈ ಒಳಗಡೆ ಪ್ರಾಬ್ಲಮ್ ಅಂತ ಹೇಳುವಾಗ ಅವಿಶ್ವಾಸ ಮತ್ತು ಪಾಪ, ಇದು ಕ್ಲಿಯರ್ ಆಗಿಬಿಟ್ರೆ ಎಷ್ಟೋ ರೀತಿಯಲ್ಲಿ ಹೊರಗಡೆ ನಮ್ಗೆ ಒಳ್ಳೆಯದಾಗುತ್ತೆ. ಎಷ್ಟೋ ರೀತಿಯಲ್ಲಿ ಅದು ರೋಗ ಸೌಖ್ಯ ಇರ್ಬೋದು, ಕುಟುಂಬ ಜೀವನದಲ್ಲಿ ಒಂದು ಶಾಂತಿ ಸಮಾಧಾನ ಇರ್ಬೋದು. ನಮ್ಮ ಜೀವನ ಒಂದು ನೆಟ್ಟಗಾಗುತ್ತೆ, ಸರಿ ಆಗುತ್ತೆ, ಒಂದು ಟ್ರ್ಯಾಕಿಗೆ ಬರುತ್ತೆ. ಯಾವಾಗ ನಮ್ಮ ಒಳಗಡೆ ಆ ರಕ್ಷಣೆ ಅನ್ನೋದು ಬಂದರೆ. ಪ್ರಾರ್ಥನೆ ಮಾಡೋಣ, ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾನು ಪ್ರಾರಂಭದಲ್ಲಿ ಹೇಳಿದೆ, ದೇವರು ಮನುಷ್ಯನ ಕಾಪಾಡಿದ್ದು ಯಾವ ರೀತಿಯಲ್ಲಿ? ಮನುಷ್ಯರನ್ನ ಉಪಯೋಗಿಸಿ. ಇವತ್ತು ಕೂಡ ನಿಮಗೆ ವಿಶ್ವಾಸದ ವಚನಗಳನ್ನ ದೇವರು ಕೊಟ್ಟಿರೋದು ಮನುಷ್ಯರ ಮುಖಾಂತರನೇ, ಮನುಷ್ಯರನ್ನ ಉಪಯೋಗಿಸಿನೇ. ದೇವರು ನೇರವಾಗಿ ಎಲ್ಲ ಮಾಡಿಬಿಡ್ತಾರೆ ಅಂತ ತಿಳ್ಕೊಬೇಡಿ. ತಾನಾಗೆ ಬಂದು ಆ ರೀತಿ ಮಾಡಲಿಕ್ಕೆ ದೇವರಿಗೆ ಆಗುತ್ತೆ. ಆದರೆ ದೇವರು ಪ್ರತಿಯೊಬ್ಬ ಮನುಷ್ಯನನ್ನು ಕರೆಯೋದು ಮನುಷ್ಯರ ಮುಖಾಂತರ. ಇವತ್ತು ದೇವರು ನಿಮ್ಮನ್ನು ಕರೀತಾ ಇದ್ದಾರೆ, ನಿಮ್ಮೊಬ್ಬೊಬ್ಬರನ್ನು ಕರೀತಾ ಇದ್ದಾರೆ. ಎಲ್ಲಿ ಕರೀತಾ ಇದ್ದಾರೆ ಗೊತ್ತಾ? ಯೇಸು ಕ್ರಿಸ್ತನ ಆ ಸಂಬಂಧಕ್ಕೆ, ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ, ಆ ಸ್ವರ್ಗ ರಾಜ್ಯದ ಮಕ್ಕಳಾಗಿ ಬದುಕಲಿಕ್ಕೆ ದೇವರು ಕರೀತಾ ಇದ್ದಾರೆ. ಆದರೆ ಪಾಪ ಇದ್ದರೆ ದೇವರ ಜೊತೆಗೆ ನಾವು ಸೇರ್ಲಿಕ್ಕಾಗಲ್ಲ, ದೇವರೊಂದಿಗೆ ಒಂದಾಗಲಿಕ್ಕಾಗಲ್ಲ. ನನ್ನೊಳಗಡೆ ಪಾಪ ಇದ್ದರೆ ಇದು ಹೋಗಬೇಕು, ಇದು ಪರಿಹಾರ ಆಗಬೇಕು. ಪರಿಹಾರ ಆಗಲಿಕ್ಕೆ ನಾವು ಯಾವ ಹೊಳೆಯಲ್ಲಿ ತೊಳೆದ್ರೂ ಪರಿಹಾರ ಆಗಲ್ಲ. ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಪಾಪ ಪರಿಹಾರ ಆಗಲ್ಲ. ಆದ್ದರಿಂದ ಯೇಸು ಕ್ರಿಸ್ತರು ನಮ್ಮ ಬದಲಿಗೆ ಶಿಲುಬೆ ಮೇಲೆ ಅರ್ಪಿಸಿದ ಆ ಒಂದು ಬಲಿ, ಯಜ್ಞದ ಕುರಿಮರಿಯಾಗಿ ನಮಗಾಗಿ ಅವರು ಪ್ರಾಣ ಕೊಟ್ಟಿದ್ದಾರಲ್ವ, ರಕ್ತ ಚೆಲ್ಲಿದಾರಲ್ವ, ಅದು ನಮ್ಮ ಪಾಪದ ಒಂದು ಪರಿಹಾರಕ್ಕಾಗಿ ಅಥವಾ ಪ್ರಾಯಶ್ಚಿತ್ತವಾಗಿ. ನಾನು ಪ್ರಾಯಶ್ಚಿತ್ತ ಮಾಡೋದು ಬೇಕಾಗಿಲ್ಲ, ನನ್ನ ಪಾಪಕ್ಕೆ ಅವರು ಪ್ರಾಯಶ್ಚಿತ್ತ ಮಾಡಿದ್ದಾರೆ. ಇದನ್ನು ನೀನು ನಂಬಿ ನಿನ್ನ ಜೀವನದಲ್ಲಿ ನೀನು ದೇವರಿಗೆ ವಿರುದ್ಧವಾಗಿ ಮಾಡಿರೋ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡುವಾಗ ದೇವರು ನಿನಗೆ ಪರಿಶುದ್ಧಾತ್ಮರನ್ನು ಕೊಡ್ತಾರೆ. ರೋಗ ಸೌಖ್ಯ ಸಿಗುತ್ತೆ ಅನೇಕರಿಗೆ, ದುಷ್ಟಶಕ್ತಿಗಳು ಬಿಟ್ಟು ಹೋಗ್ತದೆ, ನಮ್ಮ ಜೀವನ ಹೊಸದಾಗ್ತದೆ, ನಮ್ಮ ಜೀವಿತದಲ್ಲಿ ಬೇಕಾದಂತಹ ದೇವರು ಏನಿಟ್ಟಿದ್ದಾರೋ ಅದು ನಮಗೆ ಸಿಗುತ್ತೆ. ಪ್ರಾರ್ಥಿಸಿ, ಕಣ್ಣುಗಳನ್ನ ಮುಚ್ಚಿ. ದೇವರು ನಮ್ಮೊಂದಿಗಿದ್ದಾರೆ, ವಿಶ್ವಾಸ ಇಡಿ. ಸರ್ವಶಕ್ತನಾದ ದೇವರು, ಸೃಷ್ಟಿಕರ್ತನಾದ ತಂದೆಯಾದ ದೇವರು ನಮ್ಮೊಂದಿಗೆ ಇದ್ದಾರೆ. ಅಬ್ರಹಾಮನಿಗೆ, ಇಸಾಕನಿಗೆ, ಯಾಕೋಬನಿಗೆ, ಮೋಶೆಗೆ, ಹೇಬೇಲನಿಗೆ
ದಾವೀದನಿಗೆ ತನ್ನನ್ನೇ ತಾನು ಪ್ರಕಟಪಡಿಸಿಕೊಟ್ಟಂಥ ದೇವರು ಇಂದು ವಾಕ್ಯವನ್ನು ಆಲಿಸಿ ಯಾರೆಲ್ಲ ಅವರನ್ನು ಬಯಸ್ತಾ ಇದ್ದೀರೋ, ಹುಡುಕ್ತಾ ಇದ್ದೀರೋ, ಪ್ರಾಮಾಣಿಕ ಹೃದಯದಿಂದ ದೇವರೇ ನಾನು ನಿನ್ನನ್ನು ತಿಳ್ಕೊಬೇಕಪ್ಪ, ನನ್ನ ಅಂತರಂಗದಲ್ಲಿ ನಿನ್ನ ಸಾನ್ನಿಧ್ಯವನ್ನು ನಾನು ನೋಡಬೇಕು ಸ್ವಾಮಿ, ನಿನ್ನೊಬ್ಬನೇ ನಿಜವಾದ ಸೃಷ್ಟಿಕರ್ತನಾದ ದೇವರು, ನಿನ್ನನ್ನು ಅರಿತುಕೊಳ್ಳುವಂತೆ ನನಗೆ ಸಹಾಯ ಮಾಡಿ ಸ್ವಾಮಿ. ನನ್ನ ಒಳಗಡೆ ಪಾಪವಿದೆ, ಪಾಪದಿಂದ ಅನೇಕ ರೀತಿಯಲ್ಲಿ ನಾನು ನರಳಾಡ್ತಾ ಇದ್ದೇನೆ, ಪಾಪದಿಂದ ರೋಗಿಯಾಗಿದ್ದೇನೆ, ಪಾಪದ ನಿಮಿತ್ತವಾಗಿ ನಿರಾಶೆಯಲ್ಲಿ ಬದುಕ್ತಾ ಇದ್ದೇನೆ, ಪಾಪದ ನಿಮಿತ್ತವಾಗಿ ನನ್ನೊಳಗಡೆ ಇರುವ ಪಾಪದ ನಿಮಿತ್ತವಾಗಿ ಅನೇಕ ಚಟಗಳಿಗೆ ನಾನು ಬಲಿಯಾಗಿದ್ದೇನೆ. ಕುಟುಂಬ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿದೆ. ನನ್ನ ಕುಟುಂಬದಲ್ಲಿ ನನ್ನ ಸಂಗಾತಿಯೊಂದಿಗೆ ಪ್ರೀತಿಯಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ, ಅನ್ಯೋನ್ಯತೆಯಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ದೇವರ ಮಹಿಮೆಗಾಗಿ, ಯೇಸು ಕ್ರಿಸ್ತನ ಮಹಿಮೆಗಾಗಿ ಬದುಕಲಿಕ್ಕೆ ನನಗೆ ಆಗ್ತಾ ಇಲ್ಲ. ಯೇಸುವೆ, ನಿಮ್ಮನ್ನು ನಾನು ನೋಡಬೇಕು ಸ್ವಾಮಿ, ನಿಮ್ಮನ್ನು ನಾನು ಅರಿತುಕೊಳ್ಬೇಕಪ್ಪ, ನನಗೆ ಸಹಾಯ ಮಾಡಿ. ಪವಿತ್ರಾತ್ಮರೇ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ತಾ ಇದ್ದೇವೆ. ನಮ್ಮ ಪಾಪಗಳಿಗಾಗಿ ಯೇಸುವೆ ನೀವು ದಂಡಿಸಲ್ಪಟ್ಟಿದ್ದನ್ನು ನಾವು ನಂಬ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ದಂಡನೆಯಿಂದ ನಮಗೆ ಬಿಡುಗಡೆ ಸಿಕ್ಕಿದೆ ಎಂದು ನಾವು ನಂಬ್ತಾ ಇದ್ದೇವೆ ಕರ್ತನೆ. ಯೇಸುವೆ, ನಮ್ಮನ್ನು ನೀವು ಎಷ್ಟಾಗಿ ಪ್ರೀತಿಸಿದ್ದೀರಿ, ಇಷ್ಟೊಂದು ನಮ್ಮನ್ನು ನೀವು ಪ್ರೀತಿ ಮಾಡಿದ್ದೀರಿ ಅಲ್ಲಪ್ಪ. ಆ ನಿಮ್ಮ ಪ್ರೀತಿಗಾಗಿ ಕೋಟಿ ಕೋಟಿ ಸ್ತೋತ್ರ. ದಾರಿ ತಪ್ಪಿದ ಕುರಿಗಳ ಹಾಗೆ ನಾವು ನಮ್ಮ ದಾರಿಯಲ್ಲಿ ಅಲೆಯುತ್ತಿದ್ದಾಗ, ಸ್ವಾರ್ಥ ಬದುಕಿನಲ್ಲಿ ಲೋಕದ ಹಿಂದೆ ಅನೇಕ ರೀತಿಯ ದುಶ್ಚಟಗಳಿಗೆ, ಪಾಪಕೃತ್ಯಗಳಿಗೆ ಒಳಗಾಗಿ ನಾವು ಬದುಕುತ್ತಿರುವಾಗ, ಸುಳ್ಳು ಮೋಸ ವಂಚನೆಗಳಲ್ಲಿ ನಾವು ಕಾಲ ಕಳೆಯುತ್ತಿದ್ದಾಗ, ಅನೇಕ ರೀತಿಯಲ್ಲಿ ಪಾಪದ ನಿಮಿತ್ತ ರೋಗಗ್ರಸ್ತರಾಗಿ ನರಳುತ್ತಿದ್ದಾಗ, ಯೇಸುವೆ ನೀವು ನಮ್ಮನ್ನು ಹುಡುಕಿಕೊಂಡು ಬಂದಿರಿ ನಮ್ಮ ದುರವಸ್ಥೆಯಿಂದ ನಮ್ಮನ್ನು ಕಾಪಾಡಲು. ನಮ್ಮ ಮೇಲೆ ಸೈತಾನನು ಹೇರಿದ ನೊಗವನ್ನು ಮುರಿದು ಹಾಕುವುದಕ್ಕೋಸ್ಕರ ಯೇಸುವೆ ನೀವು ಶಿಲುಬೆಯ ಮರವನ್ನೇರಿ ನಿಮ್ಮ ಮರಣದ ಮುಖಾಂತರವಾಗಿ ನಮ್ಮೆಲ್ಲರ ಪಾಪಗಳನ್ನು, ಶಾಪಗಳನ್ನು ನಿಮ್ಮ ಮೇಲೆ ನೀವು ವಹಿಸಿಕೊಂಡು, ಕರ್ತನಾದ ದೇವರೇ ನಮ್ಮನ್ನು ನೀವು ಬಿಡುಗಡೆ ಮಾಡಿದ್ದೀರಿ. ನಿಮ್ಮ ಮರಣದ ಮುಖಾಂತರ ನಮ್ಮ ಮರಣವನ್ನು ನೀವು ಶಿಲುಬೆಗೆ ಜಡಿದಿದ್ದೀರಿ. ನಿಮ್ಮ ಪುನರುತ್ಥಾನದ ಮುಖಾಂತರ ನಮಗೆ ಹೊಸ ಜೀವವನ್ನು ತಂದುಕೊಟ್ಟಿದ್ದೀರಿ. ನಾವಿದನ್ನು ನಂಬ್ತೇವೆ ಸ್ವಾಮಿ, ಇದನ್ನು ನಾವು ವಿಶ್ವಾಸಿಸ್ತೇವಪ್ಪ. ಇಷ್ಟು ಮಾತ್ರ ನಮ್ಮ ಮೇಲೆ ಪ್ರೀತಿ ಇಟ್ಟಂಥ ದೇವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ವಿಶ್ವಾಸ ಇಡಿ, ಬೇರೆ ಏನು ಮಾಡಬೇಡಿ. ಯೇಸು ನನಗಾಗಿ ಬಂದಿದ್ದಾರೆ. ದೇವರು ನನ್ನನ್ನು ಹುಡುಕಿಕೊಂಡು ಮನುಷ್ಯನಾಗಿ ಬಂದು ನನ್ನೆಲ್ಲ ಪಾಪಗಳನ್ನು, ಶಾಪಗಳನ್ನು ಅವರ ಮೇಲೆ ತೆಗೆದುಕೊಂಡು ನನ್ನನ್ನು ಅವುಗಳಿಂದ ಬಿಡುಗಡೆ ಮಾಡಿದ್ದಾರೆ ಎಂದು ನೀನು ನಂಬು. ನೀನು ನಂಬುವಾಗಲೇ ನಿನ್ನ ಜೀವಿತದಲ್ಲಿ ದೇವರ ಮಹಿಮೆ ನೋಡ್ತೀಯ, ದೇವರ ಶಕ್ತಿ ನಿನ್ನಲ್ಲಿ ಕಾರ್ಯ ಮಾಡೋದನ್ನು ನೀನು ನೋಡ್ತೀಯ, ದೇವರ ಆ ಮಹಾ ಕೃಪೆಗೆ ನೀನು ಪಾತ್ರನಾಗ್ತೀಯ, ದೇವರ ಶಕ್ತಿಯ ಅನುಭವ ನಿನಗೆ ಸಿಗ್ತದೆ. ಒಂದು ದೊಡ್ಡ ಆತ್ಮಿಕ ಬಿಡುಗಡೆ, ಆತ್ಮಿಕ ಉಜ್ಜೀವನ ನಿನ್ನ ಜೀವಿತದಲ್ಲಿ ನೋಡಲಿಕ್ಕಾಗ್ತದೆ. ಹಾಲೆಲೂಯಾ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ, ಪರಿಶುದ್ಧಾತ್ಮನೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯಾರೆಲ್ಲ ರೋಗಿಗಳಿದ್ದೀರೋ ಹೆದರಬೇಡಿ, ಭಯಪಡಬೇಡಿ, ಯೇಸುವೇ ಎಂದು ಕರೆಯಿರಿ, ಬೇರೆ ಏನು ಮಾಡಬೇಡಿ. ಯೇಸು ನಿನ್ನ ರಕ್ಷಕನಾಗಿ ಬರುವಾಗ ಪಾಪದ ಎಲ್ಲ ಮಾಲಿನ್ಯ ನಿನ್ನಿಂದ ದೂರವಾಗ್ತದೆ. ಪಾಪಕ್ಕೆ ಸಂಬಂಧಪಟ್ಟ ರೋಗಗಳೆಲ್ಲ ವಾಸಿಯಾಗ್ತದೆ. ನಿಮಗೆ ಯಾವುದಾದ್ರೂ ಮಾನಸಿಕವಾದಂಥ ಅಥವಾ ಪೈಶಾಚಿಕವಾದಂಥ ತೊಂದರೆಗಳು ಯಾವುದೇ ಮನುಷ್ಯನಿಂದ ಇರ್ಬೋದು ಅಥವಾ ಯಾವುದೋ ದುರಾತ್ಮನಿಂದ ತೊಂದರೆಗಳಾಗ್ತಾ ಇದ್ದರೆ ನೀವೇನು ಮಾಡಬೇಡಿ, ಆತನ ನಾಮವನ್ನು ಕೂಗಿರಿ, ಯೇಸುವೇ. ಆ ನಾಮದಲ್ಲಿ ಶಕ್ತಿ ಇದೆ, ಆ ನಾಮದಲ್ಲಿ ಪಾಪಕ್ಷಮೆ ಇದೆ, ಆ ನಾಮದಲ್ಲಿ ಬಿಡುಗಡೆ ಇದೆ. ಆ ನಾಮದಲ್ಲಿ ನೀನು ನಂಬುವಾಗ, ನಂಬಿಕೆ ಇಡುವಾಗ ನಿನಗೆ ಬಿಡುಗಡೆಯನ್ನು ಹೊಂದಿಕೊಳ್ಳಿಕ್ಕಾಗ್ತದೆ. ಯಾವ ಮನುಷ್ಯನಿಗೂ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕಾಗಲ್ಲ. ಬಿಡುಗಡೆ ಮಾಡುವ ನಾಮ ಯೇಸು ನಾಮ. ಯೇಸುವಿನ ರಕ್ತ ನಮ್ಮನ್ನೆಲ್ಲ ಪಾಪಗಳಿಂದಲೂ ಬಿಡುಗಡೆ ಮಾಡ್ತದೆ. ಈಗಲೂ ಕೂಡ ಯೇಸು ಜೀವಂತವಾಗಿದ್ದಾರೆ. ನಿನ್ನೆ ಇದ್ದ ಹಾಗೆ ಈಗಲೂ ಯೇಸು ಇದ್ದಾರೆ. ನಮ್ಮ ಮಧ್ಯದಲ್ಲಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ, ನಿನ್ನೊಂದಿಗೆ ಮಾತನಾಡ್ತಾ ಇದ್ದಾರೆ, ನಿನ್ನನ್ನು ಸ್ಪರ್ಶಿಸ್ತಾ ಇದ್ದಾರೆ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ, ಪರಿಶುದ್ಧಾತ್ಮನೇ ಸ್ತೋತ್ರ, ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತಿರುವ ದೇವರೇ ಅಪ್ಪ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಹಾಲೆಲೂಯ. ಒಬ್ಬೊಬ್ಬರನ್ನ ವಿಶೇಷವಾಗಿ ನೀವು ಕರೆದು ದೇವರೇ ನಿನ್ನ ಆತ್ಮನ ಬಲದಿಂದ, ನಿನ್ನ ಜ್ಞಾನದಿಂದ ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ಸತ್ಯದ ಪ್ರಕಟಣೆಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿಮಗೆ ಮೆಚ್ಚುಗೆ ಆಗುವ ವಿಶ್ವಾಸದ ಬಲಿ ನಾವು ಪ್ರತಿದಿನವೂ ಅರ್ಪಿಸಲು ಕರ್ತನೆ ನಮಗೆ ಜ್ಞಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅದು ಯೇಸು ಅಲ್ಲದೆ ಬೇರೆ
ಬೇರೆ ಏನು ನಿಮ್ಮನ್ನು ನಮ್ಮಿಂದ ಮೆಚ್ಚಿಸಲು ಸಾಧ್ಯವಿಲ್ಲ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಿಂದ ಅಲ್ಲದೆ ಕರ್ತನೇ ನಮಗೆ ರಕ್ಷಣೆ ಇಲ್ಲ ಎಂಬುದನ್ನು ನಾವು ಅರಿತಿದ್ದೇವೆ. ಆ ನಾಮದಿಂದ ನಮಗೆ ಸಂಪೂರ್ಣ ಬಿಡುಗಡೆ, ಸಂಪೂರ್ಣ ವಿಮೋಚನೆ, ಸಂಪೂರ್ಣವಾದ ರಕ್ಷಣೆ ಯೇಸು ನಾಮದ ನಿಮಿತ್ತವಾಗಿ ನೀವು ನಮಗೆ ತಂದು ಕೊಟ್ಟಿದ್ದೀರಪ್ಪ. ಆ ನಾಮಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮಕ್ಕಾಗಿ ಸ್ತೋತ್ರ, ಯೇಸುವಿನ ಪರಿಶುದ್ಧವಾದ ರಕ್ತಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಇಲ್ಲಿರುವ ಪ್ರತಿಯೊಬ್ಬರನ್ನ ಆಶೀರ್ವದಿಸ್ತಾ ಇದ್ದೇವೆ. ಯೇಸು ನಾಮದಲ್ಲಿ ರೋಗಿಗಳು ಸ್ವಸ್ಥತೆಯನ್ನು ಪಡೆದುಕೊಳ್ಳಲಿ. ಯೇಸು ನಾಮದಲ್ಲಿ ಎಲ್ಲ ಪಾಪಿಗಳಲ್ಲಿಯೂ ರಕ್ಷಣೆ ಉಂಟಾಗಲಿ. ಯೇಸು ನಾಮದಲ್ಲಿ ಎಲ್ಲ ಬಂಧಿತರು ಬಿಡುಗಡೆ ಹೊಂದಿಕೊಳ್ಳಲಿ. ಯೇಸು ನಾಮದಲ್ಲಿ ಸೈತಾನನ ಕಾರ್ಯಗಳು ಲಯವಾಗಲಿ. ಯೇಸು ನಾಮದಲ್ಲಿ ದುರಾತ್ಮನ ಬಿಟ್ಟು ಹೋಗಲಿ. ಯೇಸು ನಾಮದಲ್ಲಿ ಬಂಧನಗಳು ಮುರಿಯಲ್ಪಡಲಿ. ಯೇಸು ನಾಮದಲ್ಲಿ ಪ್ರತಿಯೊಬ್ಬರು ಕೂಡ ಮಾನಸಾಂತರ ಪಡುವಂತೆ ಆಗಲಿ, ಸತ್ಯದ ಅರಿವಿಗೆ ದಾಹಗೊಳ್ಳುವಂತೆ ಆಗಲಿ. ಹಾಲೆಲೂಯಾ. ಯೇಸುವಿನ ಪರಿಶುದ್ಧವಾದ ರಕ್ತ ಪ್ರತಿಯೊಬ್ಬರ ಆತ್ಮದ ಮೇಲೆ ಚಿಮುಕಿಸಲ್ಪಡಲಿ ಅಪ್ಪ. ಆ ರಕ್ತದಿಂದಲ್ಲದೆ ಇನ್ಯಾವ ರಕ್ತದಿಂದಲೂ ಕೂಡ ನಮಗೆ ಪಾಪ ಕ್ಷಮೆ ಇಲ್ಲ. ಯೇಸುವಿನ ರಕ್ತ ನಿನ್ನ ಮೇಲೆ ಬಿದ್ದಿದೆ, ನಿನ್ನ ಮೇಲೆ ಬಿದ್ದಿದೆ. ಯೇಸುವಿನ ರಕ್ತ ನಿನ್ನ ಮೇಲೆ ಚೆಲ್ಲಲ್ಪಟ್ಟಿದೆ ಸಹೋದರ. ರಕ್ತದಿಂದ ನಿನ್ನ ಪಾಪಗಳು ತೊಳೆಯಲಾಗಿದೆ. ಯು ಆರ್ ಫ್ರೀ, ಯು ಆರ್ ಫ್ರೀ, ಯು ಆರ್ ಫರ್ಗಿವನ್, ಯು ಆರ್ ಫರ್ಗಿವನ್. ನಿನ್ನ ಕ್ಷಮಿಸಲ್ಪಟ್ಟಿದೆಯಾ? ದೇವರು ನಿನ್ನನ್ನು ಕ್ಷಮಿಸಿದ್ದಾರೆ, ದೇವರು ನಿನ್ನನ್ನು ಕ್ಷಮಿಸಿದ್ದಾರೆ. ವಿಶ್ವಾಸ ಇಡು, ದೇವರು ನಿನ್ನನ್ನು ಕ್ಷಮಿಸಿದ್ದಾರೆ ಎಂದು ನಂಬು. ಇವತ್ತು ಒಳ್ಳೆ ತೀರ್ಮಾನ ಮಾಡು. ಇಷ್ಟು ದಿನ ದೇವರನ್ನು ಉಪಯೋಗಿಸಿ ಬದುಕ್ತಾ ಇದ್ದೆ, ಇನ್ನು ಮುಂದೆ ನಾನು ದೇವರಿಗೆ ಉಪಯೋಗ ಆಗಬೇಕು. ಇಷ್ಟು ದಿನ ನಾನು ನನ್ನ ಸ್ವಾರ್ಥಕ್ಕಾಗಿ ದೇವರನ್ನು ಉಪಯೋಗಿಸ್ತಾ ಇದ್ದೆ, ಯೇಸುವಿನ ನಾಮವನ್ನು ಉಪಯೋಗಿಸ್ತಾ ಇದ್ದೆ, ಪ್ರಾರ್ಥಿಸ್ತಾ ಇದ್ದೆ ನನ್ನ ಅವಶ್ಯಕತೆಗಾಗಿ. ಆದರೆ ಇನ್ನು ಮುಂದೆ ದೇವರೇ, ನಿನ್ನ ಅವಶ್ಯಕತೆಗಾಗಿ ನಾನು ಉಪಯೋಗ ಆಗಬೇಕು. ಯೇಸು ನಾಮದ ಮಹಿಮೆಗಾಗಿ ಮಾತ್ರ ನಾನು ಉಪಯೋಗ ಆಗಬೇಕು. ಯಾವ ಮನುಷ್ಯನಿಗಾಗಿ ಅಲ್ಲ, ಅಥವಾ ನನ್ನ ಸ್ವಾರ್ಥಕ್ಕಾಗಿ ಅಲ್ಲ ಕರ್ತನೇ, ನಿನ್ನಗಾಗಿ, ನಿನ್ನ ನಾಮ ಮಹಿಮೆಗಾಗಿ, ನಿನ್ನ ಸುವಾರ್ತೆಗಾಗಿ ನಾನು ನನ್ನ ಕುಟುಂಬ, ಇಲ್ಲಿ ಬಂದಿರೋ ಪ್ರತಿಯೊಬ್ಬರು, ಆನ್ಲೈನ್ನಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಿರುವ ಪ್ರತಿಯೊಬ್ಬರು, ನಾವೊಬ್ಬೊಬ್ಬರು ಕೂಡ ಅಪ್ಪ ಪಿತನೇ ಯೇಸುವಿಗಾಗಿ, ಸುವಾರ್ತೆಗಾಗಿ ನಮ್ಮ ಜೀವಿತಗಳು ಉಪಯೋಗವಾಗುವಂತೆ ಆಗಲಿ ಅಪ್ಪ. ಅಂಥ ಒಂದು ಬಿಡುಗಡೆ ನಮ್ಮಲ್ಲಿ ಉಂಟಾಗಲಿ, ಅಂಥ ಒಂದು ಅಭಿಷೇಕ ಒಬ್ಬೊಬ್ಬರ ಮೇಲೆ ಬರಲಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ.